अर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं बहुमद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। देवं धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಈಗ 5ನೇ ಅಧ್ಯಾಯ ಪ್ರಾರಂಭ. ತೃತೀಯಾಧ್ಯಾಯೋಕ್ತಮೇವ ಕರ್ಮಯೋಗಂ ಪ್ರಪಂಚಯತಿ ಅನೇನ ಅಧ್ಯಾಯೇನ ಯದೃಚ್ಛಾಲಾಭಸಂತುಷ್ಟಃ ಇತ್ಯಾದಿ ಸನ್ಯಾಸಂ ಕುರು ಕರ್ಮೈವ ಇತ್ಯಾದಿ ಕರ್ಮಯೋಗಂಚ. 3ನೇ ಅಧ್ಯಾಯದಲ್ಲಿ ಹೇಳಿದ ಕರ್ಮಯೋಗವನ್ನೇ ಇಲ್ಲಿ ಪ್ರಪಂಚಯತಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅನೇನ ಅಧ್ಯಾಯೇನ ಈ ಅಧ್ಯಾಯದಿಂದ ಯದೃಚ್ಛಾಲಾಭ ಸಂತುಷ್ಟ ಇತ್ಯಾದಿ ಸನ್ಯಾಸಂ ಕುರು ಕರ್ಮೈವ ಇತ್ಯಾದಿ ಕರ್ಮಯೋಗಂಚ. ಅದರ ವಿವರಣೆ ಕರ್ಮಯೋಗದಲ್ಲಿ 2 ಭಾಗ ಇದೆ. ಯದೃಚ್ಛಾಲಾಭ ಸಂತುಷ್ಟ ಇತ್ಯಾದಿ ಸನ್ಯಾಸ. ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈ ಪೂರ್ವತರಂ ಕೃತಂ ಅನ್ನೋದು ಕರ್ಮಯೋಗದ ಇನ್ನೊಂದು ಭಾಗ. ಅದರ ಮೇಲೆ ಅರ್ಜುನನ ಪ್ರಶ್ನೆ ಈಗ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂಚ ಶಂಸಸಿ ಯತ್ ಶ್ರೇಯಃ ಏತಯೋಃ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ ಅದಕ್ಕೆ ಅರ್ಥ ಬರೀತಾರೆ ಆಚಾರ್ಯ. ಕೃಷ್ಣ ಅಂದ್ರೇನು? ನಿಯಮನಾದಿನ ಸಕಲ ಲೋಕಕರ್ಷಣಾತ್ ಕೃಷ್ಣ. ಇಡೀ ಲೋಕವನ್ನು ಪರಮಾತ್ಮ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಅದಕ್ಕೆ ಕೃಷ್ಣ ಅಂತ ಹೆಸರು. ನಿಯಮನಾದಿನ ಇಟ್ಕೊಳ್ಳೋದು ಅಂದ್ರೇನು? ಕೈಯಲ್ಲಿ ನಿಯಮನವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಅರ್ಥ, ಅದಕ್ಕೆ ಆಧಾರ ಏನು ಅಂದರೆ ಮಹಾಪೂರ್ವ ಪುರಾಣ ಕೋಟ್ ಮಾಡ್ತಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಇತಿ ಮಹಾಕೌರ್ಮೇ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತಃ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ದೇವೇಶ, ದೇವೇಶನಾದವನೇ ನಿನ್ನನ್ನು ಕೃಷ್ಣ ಅಂತ ಯಾತಕ್ಕೆ ಕರೀತಾರೆ? ಯತಃ ಕರ್ಷಸಿ ನಿಯಮ್ಯ ಸಕಲಂ ಜಗತ್, ಇಡೀ ಜಗತ್ತನ್ನು ನಿಯಮನ ಮಾಡ್ತಾ ಕೈಲಿಟ್ಕೊಂಡಿದ್ದೀಯಲ್ಲ, ಅದಕ್ಕೆ ಮುನಿಗಳಲ್ಲಿ ನಿನ್ನಂತ ಕರೀತಾರೆ, ಕೃಷ್ಣ ಅಂತ ಕರೀತಾರೆ. ಮುನಿಗಳು ಅಂದರೆ ಯಾರು? ಬ್ರಹ್ಮವಾದಿನಃ. ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ವಿಷ್ಣು. ಅದನ್ನು ಹೇಳ್ತಕ್ಕಂಥವ್ರು ಆ ಆಧಾರದ ಹಿನ್ನೆಲೆಯಲ್ಲಿ ಕೃಷ್ಣ ಅಂತ ಕರೀತಾರೆ. ಇದರಿಂದ ಏನಾಯಿತು? ವಸುದೇವ ದೇವಕಿಯರ ಮಗನಾಗಿ ಬಂದ ಕೃಷ್ಣ ಅಂತ ಹೆಸರಿಟ್ಟು ಅಂತಲ್ಲ, ಮೊದಲಿಂದ ಇರೋ ಹೆಸರು. ಅಲ್ಲಿ ಕರೆದ್ರು ಅಷ್ಟೇ ಹೊರತು ಹೆಸರು ಕೂಗಿದ್ರೆ ಅವತ್ತೇ ಹೆಸರಿಟ್ಟಾಗಲ್ಲ. ಮೊದಲಿಂದ ಇರತಕ್ಕಂಥ ಎಲ್ಲ ಹೆಸರುಗಳು, ಎಲ್ಲ ರೂಪಗಳು ಅನಾದಿನಿತ್ಯ, ಎಲ್ಲ ನಾಮಗಳು ಅನಾದಿನಿತ್ಯ. ಇದಿಷ್ಟು ಕೂಡ ಕೃಷ್ಣ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಇನ್ನೂ ಅರ್ಥ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಮತ್ತು ಕರ್ಷಸಿ, ಕೃಷ್, ಹೌದು, ಅದು ಮತ್ತೆ ಹೊಸ ಇನ್ನೊಂದು ತಂದಿದ್ದಷ್ಟೇ, ಹೊಸದಾಗಿ ಇರೋದನ್ನೇ ಮತ್ತೆ ಹೇಳಿದ್ದು. ಇವತ್ತು ವೇದಗಳೆಲ್ಲ ಮರ್ತೋದ ಮತ್ತೆ ಹೊರಗೆ ತರ್ತಾರಲ್ಲ ಹಾಗೆ. ಯಥ ಕರ್ಷಸಿ ದೇವೇಶ. ಇಲ್ಲೇನು ಪ್ರಶ್ನೆ ಈಗ? ಕೃಷ್ಣ ಇದೆ, ಕೃಷ್ಣ. ಕೃಷ್ ಅಂದರೆ ಕ್ರಶ್, ಅದು ಇಂಗ್ಲೀಷಿಂದೆ.
ಇಂಗ್ಲೀಷಿಗೆ ಅದು ಪೂರ್ತಿ ಇಂಗ್ಲೀಷ್ ಹೋಗ್ಬಿಟ್ಟಿದೆ. ಹಾಗೆ ಕ್ರಶ್ ಮಾಡೋದು ಏನು ಮಾಡ್ತಾನೆ, ಅನಿಷ್ಟಗಳನ್ನೆಲ್ಲ ಕ್ರಶ್ ಮಾಡಿಬಿಡ್ತಾನೆ, ಪಾಪಗಳನ್ನೆಲ್ಲ ನಾಶ ಮಾಡಿಬಿಡ್ತಾನೆ. ಅಂದರೆ ಆನಂದ, ಸುಖವನ್ನು ಕೊಡ್ತಾರೆ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರವೃತ್ತಿ ಎರಡನ್ನೂ ಮಾಡೋದ್ರಿಂದ ಕೃಷ್ಣ ಅಂತ ಹೆಸರು. ಗೊತ್ತಾಯ್ತಾ? ನಮಗೆರಡೂ ಬೇಕಾದ್ದರಿಂದ ಇದನ್ನೇ ದಾಸರು ಹೇಳಬೇಕಾದ್ರೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಏನಬಾರದು, ಕಷ್ಟ ಒಂದಿಷ್ಟಿಲ್ಲ. ಕಷ್ಟವನ್ನು ಬಿಡಿಸಿಬಿಡ್ತಾನೆ ಅಂತ ಅರ್ಥ. ಕಷ್ಟವನ್ನು ಬಿಡಿಸ್ತಾರೆ, ಆನಂದವನ್ನು ಕೊಡ್ತಾರೆ. ದಾಸಾಹಿತ್ಯಕ್ಕೆ ಯಾಕೆ ಮಹತ್ವ ಗೊತ್ತು ಅಂದರೆ, ಮೂಲ ಬಿಟ್ಟು ಹೋಗೋದಿಲ್ಲ ಎಲ್ಲೂ ಕೂಡ. ಅವರು ತೋಚಿದ್ದೆಲ್ಲ ಬರೋದು ದಾಸಾಹಿತ್ಯ ಆಗೋದಿಲ್ಲ. ಆಧಾರದಿಂದನೇ ಬರೀ ದಾಸಾಹಿತ್ಯ ಫೌಂಡೇಶನ್ ಅದಕ್ಕೆ. ಅದು ನಮಗೆ ತಿಳಿಯೋ ಹಾಗೆ ನಮ್ಮ ಭಾಷೆಯಲ್ಲಿ ಹೇಳೋದು ಅದರ ವಿಶೇಷತೆ ಅಷ್ಟೇ ಹೊರತು ತೋಚಿದ್ದೆಲ್ಲ ಹೇಳಿದ್ರಾಗೋದಿಲ್ಲ. ಭಕ್ತಿಗೀತೆಗಳು ಅಂತ ಏನೇನೋ ಬರೆದ್ರೆ ಭಕ್ತಿಗೀತೆ ಆಗೋದಿಲ್ಲ. ಭಕ್ತಿಗೆ ಬೇಸಿಸ್ ಶಾಸ್ತ್ರ ಮೂಲವಾಗಿದ್ದರೆ ಮಾತ್ರ ಸಾಧ್ಯ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂಚ ಶಂಸಸಿ ಯತ್ ಶ್ರೇಯ ಏತಯೋ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ ಏನು ಮಾಡಿದೆ? ಕೆಲವು ಕಡೆಗೆ ಅಲ್ಲೇನು ಹೇಳಿತ್ತು ಮೊದಲು, ಅಲ್ಲೇನು ಪ್ರಶ್ನೆ ಬಂದಿತ್ತು ಎರಡರೊಳಗೆ? ತತ್ಕಿಂ ಕರ್ಮಣಿ, ಭಾರಿ ಕರ್ಮ ಭಾರಿ ಕಡಿಮೆ, ಜ್ಞಾನ ಭಾರಿ ದೊಡ್ಡದು ಅಂತ ಹೇಳಿದ್ರೆ ಕರ್ಮ ಮಾಡು ಅಂತ ಹೇಳಿದ್ದೀಯ. ಅದಕ್ಕೆ ಕ್ಲಾರಿಫೈ ಕೇಳಿದ ಉತ್ತರ ಕೊಟ್ಟರು. ಈಗ ಕರ್ಮಯೋಗದಲ್ಲಿ ಎರಡು ಭಾಗ ಇದೆ. ಒಂದು ಸನ್ಯಾಸದ ಭಾಗ, ಇನ್ನೊಂದು ಕರ್ಮ ಮಾಡೋ ಭಾಗ. ಕರ್ಮ ಮಾಡಿ ಕೃಷ್ಣಾರ್ಪಣ ಅನ್ಬೇಕು. ಇದನ್ನು ಯಾವ್ದು ದೊಡ್ಡದು ಅಂತ ಪ್ರಶ್ನೆ. ಈಗ ಕೃಷ್ಣಾರ್ಪಣ ದೊಡ್ಡದು, ಕರ್ಮ ಮಾಡೋದು ದೊಡ್ಡದು ಅಂತ ಪ್ರಶ್ನೆ. ಅದಕ್ಕೆ ಮೊದಲೇ ಪ್ರಶ್ನೆ ಏನದಕ್ಕೆ ಉತ್ತರ ಏನು ಅಂತ ಕೇಳಿ, ಎರಡೂ ಬೇರೆ ಅಲ್ವೇ ಅಲ್ಲ, ಎರಡೂ ಒಂದೇನೆ. ಅದರಲ್ಲಿ ಯಾವ ಶ್ರೇಷ್ಠ ಆಗಿದ್ದರೆ ಅಂತ ಪ್ರಶ್ನೆ ಬಂದರೆ, ಅರ್ಜುನನ ಪ್ರಶ್ನೆ ಸ್ವರೂಪ ಇಷ್ಟು: ಸನ್ಯಾಸಂ ಕರ್ಮಣಾಂ ಸನ್ಯಾಸಂ ಶಂಸಸಿ ಪುನಃ ಯೋಗಂ ಶಂಸಸಿ. ಎರಡು ಭಾಗ ಕರ್ಮ ಮಾಡು ಅಂತ ಹೇಳ್ತಿ, ಒಂದು ಭಾಗ ಆಯಿತು ಕರ್ಮಣ್ಯೇವಾಧಿಕಾರಸ್ಥೆ, ಸರಿ ಹೋಯಿತು. ಎದುರುಚ್ಛಾಲಾಭ ಸಂತುಷ್ಟ, ಫಲಾಪೇಕ್ಷೆ ಮಾಡಬೇಡ ಅಂತ ಹೇಳ್ತೀಯಲ್ಲ, ಇದರಲ್ಲಿ ಯಾವ್ದು ದೊಡ್ಡದು ಅದನ್ನೇ ಮಾಡಿಬಿಡ್ತೀನಿ ನಾನು ಫಸ್ಟು ಅಂತೇಳಿ. ಇದೇ ದೊಡ್ಡದಾಗ ಸನ್ಯಾಸ ದೊಡ್ಡದಾಗ ಕರ್ಮ ಬಿಟ್ಟು ಕೃಷ್ಣಾರ್ಪಣ ಅಂತ ಬಿಡ್ಬೋದಲ್ಲ ಸುಖವಾಗಿ ಅಂತ ಅರ್ಥ. ಅದಕ್ಕೆ ಉತ್ತರ ಕೊಡ್ತಾರೆ. ಎಲ್ಲ ಜನಗಳ ಮನಸ್ಸಲ್ಲಿ ಆ ಭಾವನೆ ಇರುತ್ತೆ. ನಾವು ಸನ್ಯಾಸ ಮಾಡೋದೆಲ್ಲ ಕೃಷ್ಣಾರ್ಪಣ ಅಂತೀವಿ ಅಷ್ಟೇ, ಪೂಜೆ ಮಾಡೋದೆಲ್ಲ ಕೃಷ್ಣಾರ್ಪಣ ಅಂತೀವಿ, ಅದು ಊಟ ಮಾಡೋದೆಲ್ಲ ಕೃಷ್ಣಾರ್ಪಣ ಅಂತೀವಿ, ಊಟ ಮಾಡಿ ಕೃಷ್ಣಾರ್ಪಣ ಅಂತೀವಿ. ಹಾಗೆ ಅದೇ ಬರೆದ ಮೇಲೆ ಹಾಗೆ ಸಬ್ಮಿಟ್ ಮಾಡ್ಬೋದು, ವೇಸ್ಟ್ ಅಷ್ಟೇ. ಅದಕ್ಕೆ ಇದಿಲ್ಲ. ಅದು ಕರ್ಮಯೋಗ ಅಂದರೆ ಏನು ಹಾಗಿದ್ದರೆ, ಯತಃ ಕರ್ಷಸಿ ದೇವೇಶ ಅಂತ ಹೇಳಿದ ಮೇಲೆ, ಯತ್ ಶ್ರೇಯ ಏತಯೋ ಏಕಂ, ಏತ ಎರಡರ ಮಧ್ಯೆ ಏಕಂ ಒಂದು, ಶ್ರೇಯ ಯಾವುದು ಶ್ರೇಯಸ್ಕರ ಅದನ್ನು ಹೇಳೋದು. ನನಗೆ ಅರ್ಜುನ ಮತ್ತೆ ಪ್ರಶ್ನೆ ಎಷ್ಟು ಸರ್ತಿ ಹೇಳೋದು ಲೆಕ್ಕನೇ ಇಲ್ಲ. ಶ್ರೇಯ ನನಗೆ ಪ್ರೇಯಸ್ಸು ಬೇಡ, ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಬೇಕು ನನಗೆ? ಅದಿದ್ದರೆ ಗೀತೆಯ ಸ್ವಾರಸ್ಯ ಗೊತ್ತಾಗೋದು. ಇದು ರೋಗ ವಾಸಿ ಆಗಬೇಕು ಅಂತಿದ್ದರೆ ಔಷಧಿ ಬಗ್ಗೆ ಗಮನ ಬರುತ್ತೆ, ಅದಿಲ್ದವರ ಕಡಿಮೆ ಗಮನ ಬರೋದೇ ಇಲ್ಲ. ಯತ್ ಶ್ರೇಯ ಏತಯೋ ಏಕಂ ಇವೆರಡರಲ್ಲೂ ಇದು ಶ್ರೇಯಸ್ಕರ ಅಂತ ಹೇಳಿದ್ದೆ. ಇದರಲ್ಲಿ ಯಾವ ಭಾಗ ಮೋಸ್ಟ್ ಇಂಪಾರ್ಟೆಂಟು ಅದನ್ನೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಅಂತ ಅರ್ಥ. ತನ್ಮೇ ಬ್ರೂಹಿ ಸುನಿಶ್ಚಿತ. ಅರ್ಜುನಿಗೆ ಎರಡು ಬೇಕು, ಶ್ರೇಯಸ್ಸಿನ ಬಗ್ಗೆ ಬೇಕು, ನಿಶ್ಚಿತವಾದ ಉತ್ತರ ಬೇಕು. ಇದು ಜ್ಞಾನದಲ್ಲಿ ಯಾವಾಗಲೂ ಏನಿರಬೇಕು? ಬಂಗಾರ ಕೊಡ್ಕೋಬೇಕಾದ್ರೆ ಏನಿರಬೇಕು? ಅದಕ್ಕೆ ಮೊದಲು ಅದು ಆಭರಣ ಮುಂದಿನ ಪ್ರಶ್ನೆ. ಮೊದಲು ಏನಿರಬೇಕದು? ಭಾರಿ ಚೆನ್ನಾಗಿದೆ ಕೊಟ್ಟು ಬಂಗಾರನೇ ಅಲ್ಲ ಅದು ಫಸ್ಟ್, ಅದಾಗಬಾರ್ದು. ಸುವರ್ಣನ ಮತ್ತೆ ಪರೀಕ್ಷೆ ಮಾಡ್ತಿರ್ಬೇಕು. ತೊಗೊಳ್ಬೇಕಾದ್ರೆ ಪರೀಕ್ಷೆ, ಕೊಡಬೇಕಾಗಿ ಎಲ್ಲ ಸ್ಟೇಜಲ್ಲೂ ಪರೀಕ್ಷೆ ಮಾಡ್ತಿರ್ಬೇಕು. ಯಾಕೆಂದರೆ ಅದು ಬೆಲೆ ತುಂಬ ಜಾಸ್ತಿ ಆದ್ದರಿಂದ ಬಂದರೆ ಎಷ್ಟು ಲಾಭನೋ, ಹೋದರೆ ಭಯಂಕರವಾದ ನಷ್ಟ ಇದೆ. ಆದ್ದರಿಂದ ಇಬ್ಬರಿಗೂ ಲಾಭ ನಷ್ಟ ಬೇಡ, ಬೆಲೆ ಸರಿ ಇದ್ದರೆ ಸಾಕು. ಕೊಡೋನಿಗೂ ಜವಾಬ್ದಾರಿ ಇದೆ, ಹೇಳೋನಿಗೂ ಜವಾಬ್ದಾರಿ ಇದೆ. ನೋಡಿ, ಯಾವುದೋ ಎಲ್ಲೋ ಲೆಕ್ಚರ್ ಕೇಳಿದ್ರು, ಆಮೇಲೆ ಕೇಳಿದೆ ಅವಾಗೇನೋ ತೋರಿಸ್ತೇಳಿ ಹೇಳಿದೆ, ನಾಳೆ ಬಾರ ತೊಗೊಬಿಡ್ತಾನೆ ಅಷ್ಟೇ, ಕಮಿಟ್ಮೆಂಟ್ ಇಲ್ಲ. ಗುರು ಶಿಷ್ಯರಾದಾಗ ಏನಾಗುತ್ತಾಗ ಕಮಿಟ್, ಅದೇ ಕಾಲೇಜ್ ಅದು ಓದಿದ್ದಾನೆ, ಆನ್ಸರಬಲ್ ಅವ್ರು. ನೀವು ಹೇಳಿದ್ರಲ್ಲ ಸಾಧನೆ ಬರೆದಿದ್ದೀನಿ, ಯಾಕೆ ಫೇಲ್ ಮಾಡಿದ್ರೆ ಕೇಳ್ತಾನೆ ಅವ್ರು. ಉಪನ್ಯಾಸ ಕೇಳಿಸ್ಬಾರ್ದು ಅಂತ ಕೇಳಿದ್ರೆ ಅವರಲ್ಲಿ ಅಲ್ಲೇ ಉಪನ್ಯಾಸ ಕೇಳ್ಕೊ ಅಂತ ಹೇಳ್ತಾನೆ. ತಾತ್ಪರ್ಯ ಏನು ಅಂದರೆ, ಯಾವುದೋ ಅಲ್ಲ, ಎಲ್ಲ ಕಂಡು ಕೇಳೋರಿದ್ದಾರೆ ಜನ, ಟೈಮ್ ಪಾಸ್ ಅಂತೇಳಿ. ಅದು ಉತ್ತರ ಸಿಗಲ್ಲವ್ರಿ. ಪ್ರಶ್ನೆಗಳು ಭಾರಿ ಜಾಸ್ತಿ ಆಗಿಬಿಟ್ಟು ಮಾಡೋದನ್ನು ಬಿಟ್ಟುಬಿಡ್ತಾರೆ. ಅದಕ್ಕೆ ಯಾವಾಗಲೂ ರೆಕಗ್ನೈಸ್ಡ್ ಅಲ್ಲ ಅಂದಮೇಲೆ ಆ ಕಡೆಗೆ ತಂಟೆಗೆ ಹೋಗಬಾರ್ದು. ನಾನ್ ರೆಕಗ್ನೈಸ್ಡ್ ಸ್ಕೂಲ್ ಅಂದರೆ ಅಡ್ಮಿಟ್ ಹಾಗೆ ಮಾಡಿಸ್ಬಾರ್ದು, ಹಾಗೆ ಆ ಕಡೆ ಕಣ್ಣೆತ್ತಿ ನೋಡಬಾರ್ದು. ರೆಕಗ್ನೈಸ್ಡ್ ಆದಮೇಲೆ ಅದು ಪ್ರಾಪರ್ ಪ್ರೊಸೀಜರಿಂದ ಕಲಿಬೇಕಂತ. ಸ್ಕೂಲ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಆಗೋದಿಲ್ಲ ಪಾಠ, ಒಳಗೆ ಅಡ್ಮಿಟ್ ಆಗಬೇಕಲ್ಲ, ಹಾಗೆ ಆ ರೀತಿ ಇರಬೇಕು. ಅದಕ್ಕೆ ಸುನಿಶ್ಚಿತವಾಗಿ ಹೇಳು. ಆಗಲೂ ಹಾಗೆ ಕೇಳಿದ್ದ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೈತಾ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ವೆ. ಇಲ್ಲಿ ಸುನಿಶ್ಚಿತಂ ಬ್ರೂಹಿ, ಸುನಿಶ್ಚಿತ, ಭಾರಿ ನಿಶ್ಚಿತವಾಗಿ ಹೇಳಬೇಕು. ನಿಯಮನಾದಿನ ಸಕಲ ಲೋಕಕರ್ಷಣಾತ್ ಕೃಷ್ಣ. ಆದಮೇಲೆ
ಸನ್ಯಾಸ ಶಬ್ದಾರ್ಥಂ ಭಗವಾನೇವ ವಕ್ಷ್ಯತಿ. ಈಗ ಪರಮಾತ್ಮ ಉತ್ತರ ಕೊಡ್ತಾನೆ. ಎಲ್ಲರಿಗೂ ಬರತಕ್ಕಂಥ ಸಮಸ್ಯೆ ಉತ್ತರ ಇದು. ಸನ್ಯಾಸ ಶಬ್ದಾರ್ಥಂ ಭಗವಾನೇವ ವಕ್ಷ್ಯತಿ. ಏನಂತ? ಅಯಂ ಪ್ರಶ್ನಾಶಯ. ಪ್ರಶ್ನೆಯ ಅಭಿಪ್ರಾಯ ಎಷ್ಟು? ಇದು ಸನ್ಯಾಸ ಶ್ರೇಯೋ ಅಧಿಕ ಸ್ಯಾತ್ ತರ್ಹಿ ಸನ್ಯಾಸಸ್ಯ ಈಶತ್ ವಿರೋಧಿ ಯುದ್ಧಮಿತಿ. ಒಟ್ಟು ಅರ್ಜುನನ ತಾತ್ಪರ್ಯ ಏನು ಅಂದರೆ, ಸನ್ಯಾಸ ದೊಡ್ಡದಾಗೋದಾಗಿದ್ದರೆ ನೀನು ಕರ್ಮ ಮಾಡು ಅಂತ ಹೇಳೋದು ಸ್ವಲ್ಪ ಅದು ಕನ್ಸಿಸ್ಟೆಂಟ್ ಆಗೋದಿಲ್ಲ. ಅದರಲ್ಲೂ ಯುದ್ಧ ಮಾಡು ಅಂತ ಹೇಳೋದಂತೂ ಇನ್ನೂ ಏನಾಗೋದಿಲ್ಲ. ಯುದ್ಧದಂಥ ಘೋರ ಕರ್ಮ ಮಾಡೋದು ಯಾತಕ್ಕೆ, ಕೃಷ್ಣಾರ್ಪಣದ ಯಾತಕ್ಕೆ, ಅದು ಬಿಟ್ಟುಬಿಡೋದೇ ವಾಸಿ ಅಲ್ವೇನು ಅನ್ನೋ ಪ್ರಶ್ನೆ ಬರುತ್ತೆ. ಸುಲಭ ಕರ್ಮವಾಗಿದ್ದರೆ ಏನೋ ಹೋಗಲಿ ರಿಸ್ಕ್ ಬೇಡ ಅಂತ ತೊಗೊಂಡ್ಬಿಡ್ಬೋದು. ಇದು ರಿಸ್ಕ್ ತೊಗೊಳಕ್ಕೆ ಬರೋದಿಲ್ವಲ್ಲ ಅಂತ ಪ್ರಶ್ನೆ. ಅದಕ್ಕೋಸ್ಕರ ಮಾಡೋದಾರೆ ಅದನ್ನೇ ಮಾಡಿಬಿಟ್ರೆ ಆಯ್ತಲ್ಲ. ಸನ್ಯಾಸ ಶಬ್ದಾರ್ಥಂ ಭಗವಾನೇವ ವಕ್ಷ್ಯತಿ ಅಯಂ ಪ್ರಶ್ನಾಶಯ. ಯದಿ ಸನ್ಯಾಸ ಶ್ರೇಯ ಅಧಿಕ ಸ್ಯಾತ್ ತರ್ಹಿ ಸನ್ಯಾಸಸ್ಯ ಈಶತ್ ವಿರೋಧಿ ಯುದ್ಧಮಿತಿ. ಇದಕ್ಕೆ ಅರ್ಥ. ಈಗ ಈಶತ್ತಂದ್ರೆ ಸ್ವಲ್ಪ, ಈಶತ್ತಂದರೆ ಸ್ವಲ್ಪ, ಅದು ತಪ್ಪದು. ಈಶದ್ದಿರಬೇಕು, ಎದ್ಕೋಬೇಕದು. ಈ ಸ್ವಲ್ಪ ವಿರೋಧಿಯಾಗಿ ಕಾಣುತ್ತಲ್ಲ ಅಂತ ಪ್ರಶ್ನೆ. ಈಗ ಇಲ್ಲಿ ನೋಡಿ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯೋಗ ಸನ್ಯಾಸಯೋ ಲಕ್ಷಣಂ ಸ್ಪಷ್ಟಯತಿ ಅನೇನ ಅಧ್ಯಾಯೇನ. ಯೋಗ ಮತ್ತು ಸನ್ಯಾಸಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ಲಕ್ಷಣವನ್ನು ಸ್ಪಷ್ಟವಾಗಿ ಅಧ್ಯಾಯದಿಂದ ತಿಳಿಸ್ತಾ ಇದ್ದಾನೆ ಭಗವಂತ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇಲ್ಲಿ ಕೃಷ್ಣ ಅದಕ್ಕೆಲ್ಲ ಅರ್ಥ ಹೇಳಿಲ್ಲ, ಅಲ್ಲಿ ಹೇಳಿ ಆಗಿದೆ. ಆದ್ದರಿಂದ ಮುಖ್ಯವಾದ ಪ್ರಶ್ನೆಯ ಸಾರಾಂಶವನ್ನು ಹೇಳ್ತಾರೆ. ಯೋಗ ಸನ್ಯಸ್ತ ಕರ್ಮಾಣಂ, ಸನ್ಯಾ ಅಂತ ಪದ ಉಪಯೋಗಿಸಿದ್ದು ಕೃಷ್ಣ. ಇತ್ಯಾದೋ ನ್ಯಾಸ ಶಬ್ದ ಸರ್ವಕರ್ಮತ್ಯಾಗ ವಿಷಯ ಇತ್ಯಾಶಂಕ್ಯ ಯೋಗ ಸನ್ಯಾಸಯೋ ಭಿನ್ನ ಪುಣ್ಯಷ್ಟತ್ವ ಅಭಿಪ್ರಾಯೇಣ ಪೃಚ್ಛತಿ ಸನ್ಯಾಸಮಿತಿ. ಆದ್ದರಿಂದ ಯೋಗ ಸನ್ಯಾಸ ಅಂಬೋದು ಎರಡು ಬೇರೆ ಬೇರೆಯವರು. ಕೆಲವರು ಯೋಗಿಗಳು ಅವರು ಏನು ಮಾಡ್ತಾರೆ, ಕರ್ಮ ಅಷ್ಟೇ ಮಾಡ್ತಾರೆ. ಸನ್ಯಾಸ ಅವರು ಕರ್ಮ ಬಿಟ್ಟುಬಿಟ್ಟಿರ್ತಾರೆ. ಕರ್ಮ ಮಾಡಿ ಸಾಧನೆ ಮಾಡೋರು ಕೆಲವರು, ಬಿಟ್ಟು ಸಾಧನೆ ಮಾಡೋರು ಕೆಲವರು. ಅಂದಿಗೆ ಒಬ್ಬನೇ ಅಲ್ಲ. ಕರ್ಮಯೋಗನ ಎರಡು ಭಾಗ ಇದೆಯಲ್ಲ, ಜ್ಞಾನಯೋಗ ಕರ್ಮಯೋಗ ಬೇರೆ ಅಂತ ತಿಳ್ಕೊಂಡದ್ದೇ ಮೊದಲನೇ ತಪ್ಪು. ಏನಿದೆ ಅದರಲ್ಲಿ? ಕರ್ಮಯೋಗದಲ್ಲಿ ಜ್ಞಾನ ಇದೆ, ಜ್ಞಾನಯೋಗದಲ್ಲಿ ಕರ್ಮ ಇದೆ. ಅದು ಮೊದಲನೇದು. ಕರ್ಮ ಪ್ರಚುರವಾಗಿದ್ದರೆ ಕರ್ಮಯೋಗ, ಜ್ಞಾನ ಪ್ರಚುರವಾಗಿದ್ದರೆ ಜ್ಞಾನಯೋಗ. ಇವತ್ತು ಉಪ್ಪಾಗಿದೆ ಅಂತಾರೆ. ಉಪ್ಪು ಹಾಕಿದ್ದಾರೆ, ಹಾಕಲಿಕ್ಕೆ ಹಾಕಿರೋದು. ಉಪ್ಪಾಗಿ ಜಾಸ್ತಿ ಆಗಿದೆ ಅಂತ ಅರ್ಥ. ಮತ್ತು ಎರಡು ಸರಿಯಾಗಿದ್ದರೆ ಅದು ಸಮಸ್ಯೆ ಬರೋದಿಲ್ಲ, ಹೆಚ್ಚಾಗಬಾರ್ದು. ಕರ್ಮದ ಪಾರ್ಟ್ ಇದೆ, ಯಾವ ಪಾರ್ಟ್, ಮತ್ತೊಂದು ಪಾರ್ಟ್ ಜ್ಞಾನದ ಪಾರ್ಟ್ ಇದೆ. ಎರಡರಲ್ಲೂ ಕೂಡ ಒಂದು ಪ್ರಧಾನವಾಗಿದ್ದರೆ ಅದನ್ನೇನಂತ ಕರೀತಾರೆ, ಆ ಹೆಸರಿಡ್ತಾರೆ ಅಷ್ಟೇ ಹೊರತು ಎರಡರಲ್ಲೂ ಏನಿದೆ, ಕರ್ಮದಲ್ಲಿ ಜ್ಞಾನ ಇದೆ, ಜ್ಞಾನದಲ್ಲಿ ಕರ್ಮ ಇದೆ ಅಂತ ಅರ್ಥ. ಇನ್ನು ಸ್ವಾರಸ್ಯ ಅಂದರೆ ಕರ್ಮ ಜ್ಞಾನ ಎರಡು ಶಬ್ದ ಇದೆ. ಇವೆರಡರಲ್ಲೂ ಕೂಡ ಏನಿದೆ, ಪದಗಳಲ್ಲೇ ಎರಡು ಇದೆ. ಕರ್ಮ ಅನ್ನೋ ಪದದಲ್ಲೂ ಎರಡಿದೆ, ಜ್ಞಾನ ಅನ್ನೋ ಪದದಲ್ಲೂ ಎರಡಿದೆ. ಅದೇ ಹಾಗೆ ಕರ್ಮ ಅದು ಡುಕ್ರುಮ್ ಕರಣೆ ಅಂತ ಧಾತು. ಇನ್ನೊಂದು ಮಾಂಗ್ ಮಾನೆ ಅಂತ ಇನ್ನೊಂದು ಧಾತು. ಕರ್ಮ ಇದೆ. ಕ್ರೂ ಅಂದರೆ ಮಾಡು ಅಂತ ಅರ್ಥ, ಮಾ ಅಂದರೆ ತಿಳ್ಕೊ ಅಂತ ಅರ್ಥ. ಸೊ ಮಾಡೋದಲ್ಲಿ ತಿಳ್ಕೊಳ್ಳೋದು ಅರ್ಥ ಏನಿದೆ, ಎರಡೂ ಇದೆ. ಕರ್ಮದಲ್ಲಿ ಮಾ ಇದೆ, ಕ್ರೂನೂ ಇದೆ. ಜ್ಞಾನಕ್ಕೆ ಬಂದರೆ ಜ್ಞಾನ ಅಂದರೆ ತಿಳ್ಕೊ ಅಂತ ಅರ್ಥ, ಅನ ಅಂದರೆ ಚೇಷ್ಟಾಯ ಮಾಡು ಅಂತ ಅರ್ಥ. ಎರಡರಲ್ಲೂ ಎರಡು ಅರ್ಥ ಇರೋದ್ರಿಂದ ಇನ್ನು ಜ್ಞಾನಯೋಗ ಶಬ್ದ ಸೇರಿದಾಗ ಅರ್ಥ ಹಾಗೆ ಉಳ್ಕೊಡುತ್ತೆ. ಒಂದು ಪ್ರಚುರವಾಯ್ತೆ ಹೊರತು ಏನಾಗಲಿಲ್ಲ, ಅದು ಬಿಟ್ಟು ಹೋಗಲಿಲ್ಲ. ದೇರ್ಫೋರ್ ಕರ್ಮಯೋಗದಲ್ಲಿ ಜ್ಞಾನ, ಜ್ಞಾನಯೋಗದಲ್ಲಿ ಕರ್ಮ ಇರೋದರಿಂದ ಉಳಿದವರಿಗೆ ಅರ್ಥನೇ ಆಗಲಿಲ್ಲ. ಗೊತ್ತಾಯ್ತಾ? ಭಾಷ್ಯ ಬರೆದವರಿಗೇ, ಓದೋರಿಗೆಲ್ಲ. ಭಾಷ್ಯ ಬರೆದವರಿಗೆ ಸಮಸ್ಯೆ ಆಯಿತು. ಅದಕ್ಕೇನು ಮಾಡಿದರು, ಇದು ಅದು ಬಿಟ್ಟೇ ಬಿಡಿದ್ರೆ ಇನ್ನೇ ಬಿಟ್ಟುಬಿಡಿ ಅಂತೇಳಿ. ಜ್ಞಾನ ಬಿಡೋದು ಸುಲಭ ಆದ್ದರಿಂದ ಜ್ಞಾನ ಬಿಟ್ಟು ಹಾಕ್ಬಿಟ್ರು. ಕರ್ಮ ಮಾಡೋದು ಕಷ್ಟ ಆದರೆ ಆದರೂ ಬಿಟ್ಟುಬಿಟ್ರು. ಕೊನೆಗೆ ಏನು ಉಳಿಲೇ ಇಲ್ಲ. ಎರಡು ಇಂಟರ್ಡಿಪೆಂಡ್, ಒಂದರಲ್ಲಿ ಒಂದು ಇದೆ. ಆದ್ದರಿಂದ ಯಾರಿಗೆ ಡಿಪೆಂಡೆಂಟ್ ಅದು ಎರಡು ಒಂದರಲ್ಲೇ ಇದೆ. ಎರಡು ಹಾಲು ಮೊಸರು ಸೇರಿಸೋದು ಬೇರೆ, ಅದರಲ್ಲೇ ಇದ್ದಾಗ ಬಿಡಲಿಕ್ಕೆ ಬರೋದಿಲ್ಲ. ಯೋಗ ಅದು ಘಟಿತ ಅಂತಾರೆ. ಘಟಿತ ಅಂದರೆ ಏನು, ಕೂಡಿರೋದು ಅಂತ. ಅದರೊಳಗೆ ಬಿಟ್ಟಿರೋದಲ್ಲ, ಅದು ಕೂಡೇ ಇರೋದಲ್ಲ. ಅದು ಬಿಡಿಸೋ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಬುಭಂ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬಂತು ಅಂದರೆ, ಕರ್ಮಯೋಗದಲ್ಲೇ ಎರಡು ಭಾಗ. ಸಮರ್ಪಣೆಯ ಭಾಗ ಒಂದು, ಫಲಾಪೇಕ್ಷೆ ಇಲ್ಲದೇನೆ ಮಾಡೋ ಭಾಗ ಒಂದು. ಇದರಲ್ಲಿ ಯಾವ ಭಾಗ ದೊಡ್ಡದು ಅಂತ ಪ್ರಶ್ನೆ ಈಗ. ಅದಕ್ಕೆ ಅದೇ ಓದ್ತಿರೋದು, ಈಗ ತಾತ್ಪರ್ಯನೇ ಓದ್ತಿರೋದು. ಸರ್ವಕರ್ಮತ್ಯಾಗ ವಿಷಯ ನ್ಯಾಸ ಶಬ್ದ ಕರ್ಮತ್ಯಾಗ ವಿಷಯ
ಇತಿ ಆಶಂಕ್ಯ. ಇದು ಯೋಗ ಸನ್ಯಾಸ ಕರ್ಮಾಣ ಮಿತ್ಯಾದು ನ್ಯಾಸ ಅನ್ನೋ ಪದ ಇದೆಯಲ್ಲ ಕರ್ಮತ್ಯಾಗಕ್ಕೆ, ಇದು ಇದಕ್ಕೆ ತಿಳ್ಕೊಂಡು ಅದು ಪ್ರಶ್ನೆ ಮಾಡ್ತಿದ್ದಾನೆ. ಪೃಚ್ಛತಿ ಸನ್ಯಾಸಮಿತಿ. ಇದು ಅರ್ಜುನ ಪ್ರಶ್ನೆಯ ಅಭಿಪ್ರಾಯ. ಮತ್ತು ವಾಪಸ್ ಅದಕ್ಕೆ ಅದು ಕೃಷ್ಣ ಉತ್ತರ ಕೊಡೋದು ನೋಡಿ ಹೇಗಿದೆ. ಅರ್ಜುನ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅವೆರಡರ ಮಧ್ಯೆ ಸನ್ಯಾಸ ಕರ್ಮಯೋಗಶ್ಚ ಎರಡು ಸೇರಿನೇ ಉಭೌ. ಉಭೌ ಅಂದರೆ ಸನ್ಯಾಸ ಕರ್ಮಯೋಗ ಎರಡು ಬಂದೋಯ್ತು. ಉಭೌ ಅಂತ ಯಾತಕ್ಕೆ ಹೇಳಿದರು ಅಂದರೆ ಎರಡು ಒಡಗುಳು ಒಟ್ಟಾದಾಗ ಮಾತ್ರ ನಿಶ್ರೇಯಸಕರ. ಅದು ಎರಡೇ ಆಸ್ಪೆಕ್ಟು ಸೇರಬೇಕು ಅಂತ ಅರ್ಥ. ಒಂದೇ ಆಸ್ಪೆಕ್ಟ್ ಅಲ್ಲ, ಎರಡು ಆಸ್ಪೆಕ್ಟು ಸೇರಬೇಕು. ಕರ್ಮ ಮಾಡೋದು ಸೇರಬೇಕು, ಫಲಾಪೇಕ್ಷೆ ಬಿಡೋದನ್ನು ಸ್ವಲ್ಪ ಸೇರಬೇಕು. ಅದು ಇಷ್ಟ ಆದ್ದರಿಂದ ಒಂದು ಪ್ರಶ್ನೆ ರೂಲ್ಡ್ ಔಟ್. ಈಗ ಮೊದಲೇ ಪ್ರಶ್ನೆ ಏನಿತ್ತ, ಸನ್ಯಾಸ ಮಾಡೋನೇ ಬೇರೆ ಅದು ಹೊರಟೀಗ ಇಬ್ಬರು ಒಂದೇ ಆದರೆ ಬರೆಯೋನು ಬೇರೆ ಸಬ್ಮಿಟ್ ಮಾಡೋನು ಬೇರೆ ಆದರೆ ಹೇಗಾಗುತ್ತೆ. ಈಗ ಯಾವನು ಬರೆದಿರ್ತಾನೋ ಬರೆದಿದ್ದನ್ನೇ ಸಬ್ಮಿಟ್ ಮಾಡಬೇಕು. ಅದೇ ರೀತಿಯೇ ಕರ್ಮ ಮಾಡಿದವನು ಕೃಷ್ಣಾರ್ಪಣ ಅಂತ ಹೇಳಬೇಕೆ ಹೊರತು ಮಾಡಿದವನ ಸಂಬಂಧ ಇಲ್ಲ. ಇದು ಒಬ್ಬನೇ ಸಂಬಂಧಪಟ್ಟಿದ್ದು ಅಂತ ಆಯಿತು. ಮತ್ತು ಎರಡು ಪದ ಯಾತಕ್ಕೆ ಹಾಗಿದ್ರೆ, ಎರಡು ಪದ ಇದೆಯಲ್ಲ ಕರ್ಮಯೋಗದಲ್ಲಿ. ಯಾಕೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ, ಟೂ ಆ್ಯಸ್ಪೆಕ್ಟ್ಸ್. ಅದು ಎಂಥ ಆ್ಯಸ್ಪೆಕ್ಟ್ ಅಂದರೆ ಎರಡೂ ಕೂಡ ಬೇರೆ ಅಲ್ಲ, ಎರಡು ಸೇರಿನೇ ಒಂದಾಗಿದೆ. ಅದಕ್ಕೇ ಭಾಳ ಸಿಂಪಲಾಗಿ ಹೇಳಬೇಕಾದ್ರೆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಕಾಯಿನ್ ಒಂದೇ, ಅದು ಎರಡು ಮುಖಗಳಿದೆ. ಅದು ಹೆಡ್ ಆ್ಯಂಡ್ ಟೇಲ್ ಅಂತೀವಲ್ಲ ಹಾಗೆ ಎರಡಿದೆ. ಯಾವುದು ಮುಖ್ಯ ಅಂದರೆ ಜೋಡಿಸ್ಬೇಕಾದ್ರೆ ಹೇಗೆ ಜೋಡಿಸ್ತಾರೆ? ಹೆಡ್ ಮೇಲೆ ಬರುತ್ತಾ ಟೈಮ್ ಇರುತ್ತೆ. ಕಾಯಿನ್ ಬಿಟ್ಬಿಡಿ, ಟೂ ಫೇಸ್ ಆಫ್ ದಿ ಕರೆನ್ಸಿ ಒಂದು ತೊಗೊಳ್ಳಿ, ನೋಟುಗಳು ಜೋಡಿಸ್ಬೇಕಾದ್ರೆ ಹೇಗೆ ಜೋಡಿಸ್ತಾರೆ? ಅದನ್ನು ಒಂದು ಹಾಗೆ ಹೀಗೆಲ್ಲ ಜೋಡಿಸೋದಿಲ್ಲ. ಏನು ಮಾಡ್ತಾರೆ? ಹೆಡ್ ಮೇಲೆ ಬರಾಗ ಜೋಡಿಸ್ತಾರೆ. ಯಾಕಂದರೆ ಹೆಡ್ಡಲ್ಲಿ ಏನಿರುತ್ತೆ ಸಾಮಾನ್ಯ ವ್ಯಾಲ್ಯೂ ಎದ್ದು ಕಾಣಿಸೋ, ಅದು ಎರಡರಲ್ಲೂ ಹಾಕಿರ್ತಾರೆ. 100 ರೂಪಾಯಿ 2 ರೂಪಾಯಿ 100 ರೂಪಾಯಿ ಹಾಕಿರ್ತಾರೆ. ಇದರಲ್ಲಿ ಹೈಲೈಟ್ ಮಾಡಿರ್ತಾರೆ. ಒಂದು ಪುಸ್ತಕದ ಕವರ್ ಪೇಜಲ್ಲಿ ಫಸ್ಟ್ ಪೇಜ್ ಆಗ ಲಾಸ್ಟ್ ಪೇಜ್ ಆಗೋ ಹಾಗೆ, ಇಲ್ಲದ್ರೆ ಕವರೇ ಆಗೋದಿಲ್ಲ, ಎರಡೂ ಇರಬೇಕು. ಆದರೆ ಫಸ್ಟ್ ಪೇಜಲ್ಲಿ ಟೈಟ್ಲ್ ಎದ್ದು ಕಾಣೋದ್ರಿಂದ ಜೋಡಿಸೋದು ಹೇಗೆ, ಪುಸ್ತಕ ಹೀಗೆ ಯಾರು ಜೋಡಿಸೋದಿಲ್ಲ, ಹೇಗೆ ಹೀಗೆ ಜೋಡಿಸ್ತಾರೆ. ಅದು ಕಾಯಿನ ಅರ್ಥ ಆಗುತ್ತೆ, ಪುಸ್ತಕ ಅಂತ ಅರ್ಥ ಆಗುತ್ತಲ್ಲ, ಈ ರೀತಿ ಹೇಗೆ ಜೋಡಿಸ್ತಾರೋ ಹಾಗೆ. ಯಾವುದು ಮುಖ್ಯ ಅಂತ ಪುಸ್ತಕ ಹೀಗೆ ನೋಡ್ತಾನೆ ತೊಗೊಂಡವ್ರು ಅಷ್ಟೇ. ಹಿಂದಿದೆ ಇಲ್ಲ ಅಂದಬೇಕೆ, ಇದ್ದೇ ಇದೆ. ಅದೇ ರೀತಿಯಲ್ಲಿ ಟಾಸ್ ಹಾಕ್ಬೇಕಾದ್ರೆ ಕೂಡ ಏನು ಮಾಡ್ತಾರೆ, ಹೆಡ್ ಆ್ಯಂಡ್ ಟೈಲ್ ಅಂತಾರಲ್ಲ ಹಾಗೆ. ಆ ಅರ್ಥದಲ್ಲಿ ಎರಡೂ ಒಂದೇ ಇದರದ್ದೇ ಹೊರತು ಬೇರೆ ಬೇರೆ ಪದಾರ್ಥಗಳೇ ಅಲ್ಲವು. ಒಂದೇ ಒಂದು ಸಾಧನೆ, ಎರಡು ಮುಖಗಳಾದ್ದರಿಂದ ಎರಡು ಯಾವುದಲ್ಲಿ ಯಾವುದು ಬೇಲು ಅಂತ ಕೇಳೋದಾದರೆ ಯಾವ ಸೈಡಲ್ಲಿ ಇಡಬೇಕು ಅಂತ ಕೇಳಿದರೆ ಆಗೇನು ಹೇಳಬೇಕು? ನಿಶ್ಚೇಯಸ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇವುಗಳಲ್ಲಿ ಎರಡರಲ್ಲಿ ಕರ್ಮ ಸನ್ಯಾಸದ ಆಸ್ಪೆಕ್ಟ್ಗಿಂತ ಕರ್ಮಯೋಗದ ಆಸ್ಪೆಕ್ಟ್ ವಿಶಿಷ್ಯತೆ, ವಿಶೇಷತೆ ಹೊಂದಿದೆ ಅಂದರೆ ಇನ್ನೊಂದು ಬಿಡಬೇಕು ಅಂತ ಆಗಲಿಲ್ಲ. ಆಗ ವಿಶೇಷತೆ ಹೊಂದಿದೆ, ಎರಡೂ ಇದೆ. ಇದಕ್ಕೆ ಹೆಚ್ಚು ಗಮನ ಇದಕ್ಕೆ ಕೊಡಬೇಕು ಅಂತ ಅರ್ಥ. ಹೆಚ್ಚು ಗಮನ ಕೊಡಬೇಕಾದ ಕರ್ತವ್ಯ ಸನ್ಯಾಸ. ಹೌದು, ಕರ್ಮ ಮಾಡಿ. ಯಾಕಂದ್ರೆ ಕೃಷ್ಣಾರ್ಪಣ ಬಡಿಸೋದು ಮುಖ್ಯನೋ ಅಡುಗೆ ಮಾಡೋದು ಮುಖ್ಯ ಇರೋದು. ಪ್ರಶ್ನೆ ಏನು ಮಾಡಬೇಕು ಅದಕ್ಕೀಗ? ಅಡುಗೆ ಮಾಡೋದು ಬಡಿಸೋದು ಲಿಂಕ್ ಆಗಿದೆ. ಬಡಿಸೋರು ಅಡುಗೆ ಮಾಡಿ ಅರ್ಥ ಇಲ್ಲ, ಗೊತ್ತಾಯ್ತಾ? ಅಡುಗೆ ಎಲ್ಲರೂ ಬಡಿಸೋಕ್ಕೂ ಅರ್ಥ ಇಲ್ಲ, ಎರಡು ಸೇರಿದೆ. ಆದರೆ ಅದರಲ್ಲಿ ಏನು ಸೇರಿಕೊಂಡು ಮುಖ್ಯವಾಗಿ ಯಾವುದು ವಿಶಿಷ್ಯತೆ? ಅಡುಗೆ ಮಾಡೋದು ಮುಖ್ಯ. ಯಾತಕ್ಕೆ? ಬಡಿಸೋದು ಆಮೇಲೆ ಪ್ರಶ್ನೆ ಬರೋದು. ಅದು ಮಾಡಿದ ಮೇಲೆ ತಾನೇ ಪ್ರಶ್ನೆ ಬಂದು ಬಡಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂದರೆ ಹೇಗಿರ್ತದೆ? ಬಂದು ಕೃಷ್ಣ ಬಡಿಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಯಾವುದು ಮುಖ್ಯ ಆಯ್ತು ಈಗ? ಅದೇ ಮಾಡೋದು ಮುಖ್ಯ ಆಯಿತು. ತಯೋಸ್ತು ಊಟ ಮುಖ್ಯ ಅಲ್ಲ, ಊಟ ಮುಖ್ಯ ಅನ್ನೋ ಸಿದ್ಧಾಂತ. ಬಡಿಸಿರೋದೇ ಅಡುಗೆ ಮಾಡಿದ್ದು ಊಟಕ್ಕೆ, ಬಡಿಸೋದು ಊಟಕ್ಕೆ. ಆದ್ದರಿಂದ ಊಟಕ್ಕೆ ಎರಡೇ, ಇದರಲ್ಲಿ ಯಾವುದು ಮುಖ್ಯ ಅಂತ ಪ್ರಶ್ನೆ, ಗೊತ್ತಾಯ್ತಾ? ಅವೆರಡು ಮುಖ್ಯ ಅಲ್ಲ, ಊಟನೇ ಮುಖ್ಯ ಅಂತ ಹೇಳಿದ್ರೆ ಉಪವಾಸ ಕೊಡಬೇಕಾಗಿತ್ತು ಅಷ್ಟೇ. ಆ ದೃಷ್ಟಿಯಿಂದ ಕರ್ಮ ಸನ್ಯಾಸ ಕೃಷ್ಣಾರ್ಪಣ ಅಂತ ಹೇಳೋ ಆಸ್ಪೆಕ್ಟು ಹೆಚ್ಚಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದದು? ಸಮರ್ಪಣೆಯ ಭಾಗ. ಇದು ವಸ್ತು ಇರೋ ಭಾಗ. ಆದ್ದರಿಂದ ಎರಡು ಸೇರಿನೇ ಆಗುತ್ತೆ. ಕರ್ಮ ಮಾಡಿದ ಮೇಲೆ ಅಷ್ಟೇ ನಾವು ಹೇಗೆ ಅಡುಗೆ ಮಾಡಿದ ಬಡಿಸೋ ಪ್ರಶ್ನೆ ಬರುತ್ತೋ ಹಾಗೆ ಕರ್ಮ ಮಾಡೋದು ಭಾರಿ ದೊಡ್ಡದು. ಇನ್ನೂ ತಗೊಳ್ಳಿ, ಚಿಕ್ಕ ಮಕ್ಕಳಿಗೆ ಯಾವುದನ್ನು ಹೇಳಬೇಕು ನಾವೀಗ? ಅರ್ಪಣೆ ಮಾಡೋದನ್ನು ಹೇಳಬೇಕು, ಬಡಿದನ್ನು ಹೇಳಬೇಕು. ಯಾಕೆ ಮಾಡೋ ಸುಲಭ ಅವನಿಗೆ, ಮಾಡೋ ಪದ ಅರ್ಥ ಆಗುತ್ತೆ. ಆಮೇಲೆ ಅದಕ್ಕೆ ಪ್ಲೇ ಹೋಮ್ ಅಂತಾರೆ ಹೆಸರು. ಬದಲು ಆಟ ಆಡೇ ಶುರು ಮಾಡಬೇಕು. ಆದರೆ ಆಟ ಕಲಿಸ್ಬೇಕಾದ್ರೆ ಏನು ಮಾಡ್ತಾರೆ? ಆಟದಲ್ಲೇ ಕಲಿಸೋಕ್ಕೆ ಟ್ರೈ ಮಾಡ್ತಾರೆ ಹೊರತು ಇದೆಲ್ಲ ಅರ್ಥ ಆಗೋದಿಲ್ಲ. ನಿಧಾನವಾಗಿ ಅರ್ಥ ಆಗುತ್ತೆ. ಸಮರ್ಪಣೆಯ ಭಾಗಕ್ಕೆ ಹೆಚ್ಚು ಜ್ಞಾನ ಜಾಸ್ತಿ ಬೇಕು. ಆದ್ದರಿಂದಾಗಿಯೇ ಅದು ಆರಂಭದ ಹಂತಕ್ಕೆ ಅದರಲ್ಲಿ ಅಷ್ಟು ತಕ್ಷಣ ಅರ್ಥ ಆಗೋದಿಲ್ಲ. ಆದ್ದರಿಂದ ಎರಡೂ ಆಸ್ಪೆಕ್ಟ್ ಇರಬೇಕು. ಮೊದಲು ಮಾಡೋ ಆಸ್ಪೆಕ್ಟ್ ಕಲ್ತ್ಕೊಂಡ್ರೆ ಮುಂದೆ ಏನು ಮಾಡೋಕ್ಕೆ ಬರುತ್ತೆ? ಅದಕ್ಕೆ ಏನು ಹೇಳಿದ್ರೆ ಕರ್ಮಣ ಜ್ಞಾನ ಮಾತರೋತಿ. ಜ್ಞಾನಕ್ಕೆ ಸಾಧನ ಆಗೋದು ಯಾವ ಭಾಗ?
ಕರ್ಮ ಮಾಡೋ ಭಾಗ ಆದ್ದರಿಂದ ಮುಂದಿನ ಪ್ರಶ್ನೆ ಸುಲಭ ಆಯಿತು. ಇದು ಮುಂದೆ ಮುಂದೆ ಆಚಾರ ಹೇಳ್ತಾರೆ ಅದನ್ನೀಗ ಮುಂದೆ ಹೇಳ್ತಾರೆ. ಇಲ್ಲೇನಾಯಿತು ಒಟ್ಟು ಎರಡು ಸಮಸ್ಯೆ ಪರಿಹಾರ ಆಯ್ತು ಈಗ. ಆದ್ದರಿಂದ ಈ ನೋಡಿ ಸಬ್ಮಿಟ್ ಮಾಡೋದು ಕ್ಷಣದ ಕೆಲಸ, ಬರೆಯೋದು ತುಂಬ ಹೊತ್ತಿನ ಕೆಲಸ, ಗೊತ್ತಾಯ್ತಾ. ಆದರೆ ಅದು ಅಷ್ಟು ಸಣ್ಣ ಕೆಲಸ ಬಿಟ್ಟು ಹೋಗ್ಬಿಟ್ರೆ ಪಡೆದಿದ್ದಲ್ಲ ವೇಸ್ಟ್. ಹಾಗೆ ಏನು ಸಣ್ಣ ಕೆಲಸ ಅಂತ ಬಿಟ್ಟು ಹೋಗ್ಬಿಟ್ಟು ಯಾರಿಗೋ ನೀನೇ ಕೊಟ್ಟವ್ರ ಕತೆ ಬೋದೋಗಿ ತಪ್ಪದು. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಆಚಾರ್ಯ ಮೊದಲು. ಇಲ್ಲಿ ಅರ್ಜುನ ಏನು ಕೇಳ್ತಾನೆ, ಸನ್ಯಾಸಾಶ್ರಮ ದೊಡ್ಡದು ಗೃಹಸ್ಥಾಶ್ರಮ ದೊಡ್ಡದು ಅಂತ ಪ್ರಶ್ನೆ ಮಾಡ್ತಾರೆ ಅಂತ ಬರೆದವ್ರು ಇರ್ತಾರೆ. ಆ ವಿಷಯ ಬಂದೇ ಇಲ್ಲ ಇಲ್ಲಿ, ಆ ವಿಷಯ ಪ್ರಸ್ತಾಪನೆ ಆಗಿಲ್ಲ. ಆದ್ದರಿಂದ ಇರಲೆವೆಂಟ್ ಅರ್ಥ ಅದು, ಗೊತ್ತಾಯ್ತಾ. ಸನ್ಯಾಸ ದೊಡ್ಡದು ಇದು ದೊಡ್ಡದು ಅಂತ ಕೇಳಿ ತುಂಬ ಜನ ಸನ್ಯಾಸ ದೊಡ್ಡದು ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ತಾರೆ, ಬೇಗ ಸನ್ಯಾಸಿ ಆಗಬೇಕು ಅಂತ ಹೊರಟುಬಿಡ್ತಾರೆ. ಆಮೇಲೆ ಸನ್ಯಾಸನೂ ಇಲ್ಲ ಇದು ಇಲ್ಲ, ಎರಡೂ ಬಿಟ್ಟು ಹೋಗ್ಬಿಡೋದು. ಹಾಗೆಲ್ಲ ಮಾಡಬಾರ್ದು. ಈ ಅರ್ಥ ಬಂದೇ ಇಲ್ಲ ಫಸ್ಟಿಗೆ. ಎರಡೂ ಶ್ರೇಷ್ಠ ಅಂಥೇಳಿ ಆಗಿದೆ. 4 ಆಶ್ರಮ ಈ ಸನ್ಯಾಸಾಶ್ರಮ ಇತ್ಯಾದಿಗಳ ಪ್ರಶ್ನೆ ಬಂದಾಗ ಯಾವ ರೀತಿ ಇರಲೆವೆಂಟೋ ವರ್ಣ ಬಂದರೂ ಇರಲೆವೆಂಟೆ. ಇಲ್ಲಿ ಒಬ್ಬ ಶೂದ್ರನೂ ಕರ್ಮಯೋಗಿ ಆಗ್ಬೋದು, ಯಥಾಶಕ್ತಿ ಜ್ಞಾನಯೋಗಿನೇ ಆಗ್ಬೋದು. ಅದು ಹೆಚ್ಚು ಸ್ಕೋಪ್ ಜ್ಞಾನಿಯಾಗಲಿಕ್ಕೆ ಯಾರಿಗಿದೆ, ಬ್ರಾಹ್ಮಣರಿಗಿದೆ. ಆ ದೃಷ್ಟಿಯಲ್ಲೇ ಹೊರತು ಇಬ್ಬರಿಗೂ ಎಲ್ಲ ವರ್ಣದವರಿಗೂ ಅವರ ಯೋಗ್ಯತೆ ತಕ್ಕಂತೆ ಜ್ಞಾನಾಧಿಕಾರ ಇದೆ, ಯೋಗ್ಯತೆ ತಕ್ಕಂತೆ ಕರ್ಮಾಧಿಕಾರನೂ ಇದೆ. ಆದ್ದರಿಂದ ಇದು ವರ್ಣಭಾಷಣವಾದ ಪ್ರಶ್ನೆ ಬಂದಿದ್ದು ಕರ್ಮ ವಿಭಾಗಕ್ಕೆ ಹೊರತು ಮೇಲೂ ಕೀಳು ಅನ್ನೋ ಪ್ರಶ್ನೆಗೆ ನೇರ ಪ್ರಶ್ನೆ ಸಂಬಂಧಪಟ್ಟಿದ್ದಲ್ಲ. ಅದು ನಾಯಂ ಸಾಂಕರ್ಯ ಆಗಬಾರ್ದು, ಅದು ನಿಜ. ಈ ಸಣ್ಣದು ಅಂಥೇಳಿ ಸಾಂಕರ್ಯ ಮಾಡಿಬಿಟ್ರೆ ಇವತ್ತೇನಾಗಿದೆ ಅಂದರೆ ವರ್ಣ ವ್ಯವಸ್ಥೆ, ಇವರು ಸಾಂಕರ್ಯ ಆಗಬಾರ್ದು ಎಂಬ ಕೃಷ್ಣನ ಮಾತನ್ನು ಬಿಟ್ಟುಬಿಟ್ಟು ವರ್ಣ ವ್ಯವಸ್ಥೆನೇ ಹೋಗಬೇಕು ಅಂಥೇಳಿ ಹೇಗಾಗುತ್ತೆ, ಈಗ ತಪ್ಪಾಗುತ್ತೆ. ಒಂದು ಸರಿ ಆರ್ಟ್ಸ್ ಕ್ಲಾಸ ಒಂದಿವ್ಸ ಮೇಷ್ಟ್ರು, ಹುಡುಗಿ ಒಂದಿವ್ಸ ಆರ್ಟ್ಸು ಒಂದಿವ್ಸ ಸೈನ್ಸು ತೊಗೊಂಡು ಏನಾಗುತ್ತೆ ಕೊನೆಗೆ ಅವನಿಗೆ ಎರಡೂ ಬರೋದಿಲ್ಲ. ಕೊನೆಗೆ ಮಧ್ಯೆ ಸಾಂಕರ್ಯ ಆಗಬಾರ್ದು. ಯಾವ್ದು ದೊಡ್ಡದು ಪ್ರಶ್ನೆ ಬಂದೇ ಇಲ್ಲ ಅಲ್ಲಿ. ಆರ್ಟ್ಸ್ ಆಗಿ ಗ್ರೇಟು, ಸೈನ್ಸ್ ಆಗಿ ಗ್ರೇಟ್, ಅಲ್ಲಿ ಪ್ರಶ್ನೆ ಬಂದಿಲ್ಲ. ಆದರೆ ಒಂದು ದಿವಸ ಅಂತೇಳಿ ಸಾಂಕರ್ಯ ಆಗಿಬಿಟ್ರೆ ಅದು ಎಂದೂ ಕೂಡ ಏನಾಗೋದಿಲ್ಲ, ಒಂದು ವ್ಯವಸ್ಥೆ ಉಳಿಯೋದಿಲ್ಲ. ಆದ್ದರಿಂದ ಅದರ ಸಿದ್ಧಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅವನ ಕೊನೆಗೆ ಆರ್ಟ್ಸು ಆಗದೆ ಸೈನ್ಸು ಆಗದೆ ಹೋಗಿಬಿಡ್ತಾನೆ. ಆ ರೀತಿ ಆಗಬಾರ್ದು. ಅದು ಆಯಾ ವರ್ಣದವ್ರು ಹಾಗೆ ಮಾಡ್ತಿದ್ರೆ ಕೊನೆಗೆ ಏನಾಗುತ್ತೆ ಗೊತ್ತಾ, ಅದು ಮಾಡಿದ ಮೇಲೆ ಮೊದಲು ಮಾಡೋದು ಕಷ್ಟ, ಆಮೇಲೆ ಏನಾಗುತ್ತದು ಸಹಜವಾಗಿ ಬಂದುಬಿಡುತ್ತೆ. ಒಂದು ಮನೇನ ಹುಡ್ಕೊಂಡು ಹೋಗ್ತಾರೆ, 4 ಸತಿ ಹೋದ್ಮೇಲೆ ಅದು ಕಾರ್ ಅಲ್ಲಿಗೆ ಹೋಗ್ತಾರೆ, ಸೀದಾ ಅಲ್ಲೇ ನಿಂತುಬಿಡ್ತಾನೆ ಹೋಗ್ಬಿಟ್ಟು, ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಅಷ್ಟರ ಮಟ್ಟಿಗೆ ಮೆಕ್ಯಾನಿಕಲಾಗಿ ಆಗುತ್ತೆ. ಇದರ ಅರ್ಥ ಏನು ಅಂದರೆ ಅದೇ ರೀತಿಯೇ ಕೆಲಸ ಮಾಡಿದ ವಂಶದಲ್ಲೇ ಶುರುವಾಗುತ್ತಲ್ಲ, ವಂಶವಾಹಿನಿ ಅಂತ ಕರಿತೇವಲ್ಲ, ಅದರಲ್ಲೇ ಜ್ಞಾನ ಬಂದುಬಿಡುತ್ತೆ ಅದರೊಳಗೆ. ಆದ್ದರಿಂದ ಏನಾಗುತ್ತೆ, ಕಾರ್ಪೆಂಟ್ರ್ ಬಗ್ಗೆ ಕಾರ್ಪೆಂಟ್ರ್ ಆಗೋದು ಭಾರಿ ಸುಲಭ. ಈಗ ಅದೇ ಪರಿಸರದಲ್ಲಿ ಬೆಳೀತಾನೋ, ಆದರೆ ಅವ್ನ ಜ್ಞಾನದಲ್ಲಿ ಹೆಚ್ಚು ವಿಶೇಷವಾದಂಥ ಬಳಕೆ ಇರ್ತೀವಿ. ಯಾವುದೋ ಸ್ಟೇಜಲ್ಲಿ ಕಲಿಯೋದಕ್ಕೂ ಕೊನೆಗೆ ಏನಾಯಿತು ಬ್ಲಡ್ಡಲ್ಲೇ ಬಂದಿದೆ ಅಂತ ಹೇಳೋದಿಲ್ಲ, ಆ ಗುಣ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಆ ರೀತಿ ಆದಾಗ ವರ್ಣ ವ್ಯವಸ್ಥೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ. ವರ್ಣ ವ್ಯವಸ್ಥೆ ಪರ್ಫೆಕ್ಟ್ ಆಗಿಬಿಟ್ಟು ಸಿದ್ಧಿ ಮಾಡೋದು ಭಾಳ ಸುಲಭ. ಎಕ್ಸೆಪ್ಷನ್ ಯಾವಾಗಲೂ ಎಲ್ಲ ಕಡೆಯೂ ಇರುತ್ತೆ. ಅದು ಎಕ್ಸೆಪ್ಷನ್ ನೋಡ್ಕೊಂಡು ಯಾರು ಕೆಲಸ ಮಾಡೋದಿಲ್ಲ. ಯಾವುದನ್ನು ನೋಡ್ಕೊಂಡು ಮಾಡ್ತಾರೆ, ರೂಲ್ ನೋಡ್ಕೊಂಡು ಮಾಡ್ತಾರೆ. ಎಂದೋ ಟ್ರೈನ್ ಲೇಟಾಗಿತ್ತು ಅಂತ ತಾನು ಲೇಟಾಗಿ ಹೊರಟ್ರೆ ಲೇಟಾಗಿ ಹೋಗಿದ್ದು ನಿಜ. ಅದನ್ನು ರೂಲ್ ಅಲ್ಲ. ಅವನು ಆ್ಯಕ್ಚುಲಿ ಲೇಟಾಗಿ ಹೋದರೆ ಏನು ಕೇಳ್ತಾರೆ, ಲೇಟಾಗಿ ಬಂದಿದ್ದು ಕೇಳೋದಿಲ್ಲ. ಅವನು ಏನು ಹೇಳ್ತಾನೆ, ನೀನು ಲೇಟಾಗಿ ಬಂದಿ ಅಂತಾನೆ ಅಷ್ಟೇ. ನೀನೇ ಅವತ್ತು ಲೇಟಾಗಿ ಬಂದಿ, ಅವೆಲ್ಲ ಆರ್ಗ್ಯೂ ಮಾಡೋಂಗಿಲ್ಲ. ಅಲ್ಲೇ ಮಾಡ್ಕೊಂಡು ಟೈಮೆಲ್ಲ ಮುಂದೆ ಹೋಗ್ತೀನಿ ಅಂತೇಳಿ, ಅದು ಪ್ರಶ್ನೆ ಅಲ್ಲ. ಅದರಿಂದ ಯಾವ ಕಾಲಕ್ಕೂ ಕೂಡ ಅಪವಾದವನ್ನು ಇಟ್ಕೊಂಡು, ಅಪವಾದ ಅಂದರೆ ಎಕ್ಸೆಪ್ಷನ್, ಅದನ್ನು ರೂಲ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ರೂಲಿಗೆ ಎಕ್ಸೆಪ್ಷನ್ ಇರೋದು ನಿಜ ಅಂಥೇಳಿ ಅಪವಾದನೇ ಎಕ್ಸೆಪ್ಷನ್ನೇ ರೂಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸ ಕರ್ಮಯೋಗಶ್ಚ ಹೇಳ್ತಾ ಇದು ಸನ್ಯಾಸಾಶ್ರಮ, ಇದ್ರ ಪ್ರಶ್ನೆ ಬಂದಿಲ್ಲ. ನಾಯಂ ಸನ್ಯಾಸೋ ಯತ್ಯಾಶ್ರಮ ದ್ವಂದ್ವತ್ಯಾಗಾತ್ತು ಸನ್ಯಾಸಾತ್ ಮತ್ಪೂಜೈವ ಗರೀಯಸೀತಿ ವಚನಾತ್. ಇನ್ನೊಂದು ಕಡೆ ಬಂದಿದೆ, ದ್ವಂದ್ವತ್ಯಾಗಾತು ಸನ್ಯಾಸಾತ್ ಮತ್ಪೂಜೈವ ಗರೀಯಸಿ. ಇವತ್ತು ಯಾವುದೇ ದ್ವಂದ್ವಗಳನ್ನು ಬಿಡೋದಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡೋದು ಭಾರಿ ದೊಡ್ಡದು. ಪೂಜೆ ಮಾಡಿದ್ಮೇಲೆ ನಾಹಂಕರ್ತ ಹರಿಕರ್ತ ಹೇಳೋದು. ಅದು ಹೇಳ್ಬೇಕಾದ್ರೆ ಮಾಡೇ ಇಲ್ಲ, ಏನು ಕರ್ತ ಪ್ರಶ್ನೆ ಬಂತಲ್ಲಿ. ಆದ್ದರಿಂದ ಮೊದಲು ಅದನ್ನು ಹೇಳಬೇಕು. ತಾನಿ ಚ ಏತಾನಿ ಅವರಾಣಿ ತಪಾಂಸಿ ನ್ಯಾಸ ಏವ ಅತ್ಯರೇಚಯತ್ತಿ ಚ. ತಾನಿ ಚ ವಾ ಏತಾನಿ ಅವರಾಣಿ ತಪಾಂಸಿ. ಇಂಪಾರ್ಟೆನ್ಸ್ ಯಾವುದಕ್ಕೆ ಬಂದರೆ ಅದಕ್ಕೆ, ಅರ್ಪಣೆ ಪ್ರಶ್ನೆ ವ್ಯಾಲ್ಯೂ ಬರೋದು ಇದಕ್ಕೆ. ಎರಡಕ್ಕೂ ಮಹತ್ವ ಇದೆ. ರಿಲೇಟಿವ್ ಮಹತ್ವ ಮಾತ್ರ ತಿಳ್ಕೊಬೇಕೇ ಹೊರತು ಒಂದು ಬಿಡೋ ಯೋಚನೆಯಿಂದ ಮಾಡಲಿಕ್ಕೆ ಹೋಗಬಾರ್ದು. ಸನ್ಯಾಸ ಪ್ರಶ್ನೆ ಬಂದಿದ್ದರಿಂದ ಕೆಲವು ವಿಷಯ ಹೇಳ್ತಾರೆ ಆಚಾರ್ಯ. ಸನ್ಯಾಸ ಪ್ರಸಕ್ತಿ ಇಲ್ಲಿ ಬಂದಿಲ್ಲ, ಆದರೆ ಸನ್ಯಾಸದ ಮಹತ್ವ ಇದ್ದೇ ಇದೆ ಅಂಥೇಳಿ. ಸನ್ಯಾಸಕ್ಕೊಂದು ಮಹತ್ವ ಇದೆ ನೋಡಿ. ಆಚಾರ್ಯ ಭಾಷ್ಯನೇ ಓದಬೇಕಾದ್ರೆ ಈ ಭಾಗ ಅಲ್ಲಿ ಮುಗಿದೋಯ್ತು. ಸನ್ಯಾಸಶಾಸ್ತ್ರದ ಮಹತ್ವ ಹೇಳ್ತಾರೆ ಈಗ. ಸನ್ಯಾಸಸ್ತು ತುರಿ ಯೋ ಯೋ ನಿಷ್ಕ್ರಿಯಾಖ್ಯಸ್ಸ ಧರ್ಮಕಃ
ನ ತಸ್ಮಾದುತ್ತಮೋ ಧರ್ಮೋ ಲೋಕೆ ಕಶ್ಚನ ವಿದ್ಯತೆ. ವರ್ಣದಲ್ಲಿ ಬ್ರಾಹ್ಮಣ್ಯ ಹೇಗೋ ಬ್ರಾಹ್ಮಣ್ಯದಲ್ಲೂ ಶ್ರೇಷ್ಠವಾದದ್ದು ಯಾವುದು? ಸನ್ಯಾಸ. ಅದಕ್ಕೆ ಸನ್ಯಾಸಾಶ್ರಮ ಭಾಳ ಶ್ರೇಷ್ಠವಾದ ಆಶ್ರಮ. ಸನ್ಯಾಸಸ್ತು ತುರಿಯ, ತುರಿಯ ಅಂದರೆ ನಾಲ್ಕನೇದು ಅಂತ ಅರ್ಥ. ಬ್ರಹ್ಮಚರ್ಯದಿಂದ ಶುರು ಮಾಡಿದರೆ ನಾಲ್ಕನೇದು ಸನ್ಯಾಸವಾದ್ದರಿಂದ ತುರಿಯಾಶ್ರಮ ಅಂತ ಕರೀತಾರೆ. ತುರ್ಯಾಶ್ರಮ, ತುರೀಯಾಶ್ರಮ, ರೂಪಕ್ಕೆ ತುರಿಯ ಅಂತ ಕರೀತಾರೆ, ತುರ್ಯ ಅಂತಲೂ ಕರೀತಾರೆ. ವಿಶ್ವ ತೈಜಸ ಪ್ರಾಜ್ಞ ತುರ್ಯನೂ ಆಗ್ಬೋದು, ತುರೀಯನೂ ಆಗ್ಬೋದು. ಯೋ ನಿಷ್ಕ್ರಿಯಾಖ್ಯ ನಿಷ್ಕ್ರಿಯಾಖ್ಯ ಅಂದರೆ ಏನು ಅಂದರೆ ಗೃಹಸ್ಥ ಯಾವ ಕ್ರಿಯೆಯೂ ಬಿಟ್ಟಿದ್ದಲ್ಲ. ಗೃಹಸ್ಥ ಧರ್ಮದವರೆಗೂ ಏನು ಬಂದಿತ್ತು, ಬ್ರಹ್ಮಚಾರಿ ಕಡಿಮೆ ಇದೆ, ವಾನಪ್ರಸ್ಥರು ಊರಲ್ಲೇ ಇಲ್ಲ, ಹೆಚ್ಚು ಕರ್ಮ ಮಾಡೋ ಅವಶ್ಯಕತೆ ಇರೋದು ಗೃಹಸ್ಥರಿಗೆ. ಅದನ್ನು ಬಿಡೋದಕ್ಕೆ ಅಷ್ಟೇ ಸನ್ಯಾಸ ಹೊರತು ಎಲ್ಲ ಬಿಡೋದಕ್ಕೆ ಸನ್ಯಾಸ ಅಲ್ಲ. ಅದಕ್ಕೆ ನಿಷ್ಕ್ರಿಯಾಖ್ಯ ಸಧರ್ಮಕಃ, ಅವನಿಗೆ ಒಂದು ಕರ್ತವ್ಯ ಇದ್ದೇ ಇದೆ. ನ ತಸ್ಮಾದ್ ಉತ್ತಮೋ ಧರ್ಮೋ ಲೋಕೆ ಕಶ್ಚನ ವಿದ್ಯತೆ. ಅದಕ್ಕಿಂತ ದೊಡ್ಡದು ಯಾವುದಲ್ಲ, ಅದಕ್ಕಿಂತ ದೊಡ್ಡದು ಯಾವುದಲ್ಲ ಅಂತ ಕೇಳಿದರೆ ಯಾವುದೂ ಇಲ್ಲ. ಸನ್ಯಾಸಕ್ಕಿಂತ ದೊಡ್ಡ ಸಾಧನೆಗಿರೋ ಅವಕಾಶ ಇನ್ನೊಂದಿಲ್ಲ. ಯಾಕೆ ಫುಲ್ ಟೈಮ್ ಯುಟಿಲೈಸ್ ಆಗೋದು ಅದರೊಳಗೆ. ಹೇಳಿದ ಗೃಹಸ್ಥರಿಗೆ ಮನೆ ಜವಾಬ್ದಾರಿ ಇದೆ, ಅದರಿಂದ ಏನಾಗುತ್ತೆ ಅಲ್ಲಿಗೆ, ಅದಕ್ಕೂ ಪಾಪ ಸಮಸ್ಯೆ ಕೊಡಲೇಬೇಕು. ಅದಕ್ಕೆ ಆಫೀಸ್ನಲ್ಲೂ ಕೂಡ ಮನೆ ಕೆಲಸ ಇಂಪಾರ್ಟೆಂಟ್ ಇತ್ತು, ಮಗನಿಗೆ ಏನೋ ಜ್ವರ ಬಂದಿತ್ತು ಅಂತ ಕೇಳಿ ಬರಬೇಕಾಯ್ತು ಹೇಳೋದಿಲ್ಲ. ಸಾಮಾನ್ಯ ವಿಷಯ ಹೇಳ್ತಾರೆ. ಹಾಗೆ ಅವನಿಗೆ ಪಾರ್ಟ್ ಆಫ್ ಇಸ್ ಲೈಫ್ ಆದ್ದರಿಂದ ಗೃಹಸ್ಥನಿಗೆ ಪೂರ್ತಿ ತನ್ನ ಟೈಮ್ ಹಾಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೋ ಕಾರಣಕ್ಕದು ಕಡಿಮೆ ಆಗಿಬಿಡ್ಬೋದು. ಅದನ್ನ ಸೂತಕ ವೃದ್ಧಿ ಯಾವುದೂ ಇಲ್ಲ ಸನ್ಯಾಸಿಗಳಿಗೆ. ಯಾವ್ಯಾವುದಿಲ್ಲ. ಸತ್ಯ ಯಾರಾದ್ರೂ ಕೇಳಿದರೆ ಪೂರ್ವಾಶ್ರಮದವ್ರು ಯಾರೇ ಸತ್ತಿರಲಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಬೋದು. ಪೂಜೆ ದೇವ್ರ ಪೂಜೆ ಸಮೇತ ಕಂಟಿನ್ಯೂ ಮಾಡ್ಬೋದು. ಸ್ನಾನ ಕೂಡ ಮಾಡಬೇಕಾಗಿದೆ. ಅಷ್ಟರ ಮಟ್ಟಿಗೆ ಟೈಮ್ ಉಳಿಯುತ್ತೆ. ಇಲ್ಲಾದರೆ ಅದು ಮತ್ತು ಕೆಲವು ದಿವಸಗಳು ಇಷ್ಟೋ ಏನೋ ನೂರಾರು ಸಮಸ್ಯೆಗಳು. ಆಮೇಲೆ ಶ್ರಾದ್ದ ಪಕ್ಷಗಳು ಸಾಮಾನ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಮೊದಲನೇ ವರ್ಷ ಪ್ರತಿನಿತ್ಯ ಶ್ರಾದ್ದ ಮಾಡೋಕೆ ಅಂತಿರೋದು 16ಕ್ಕೆ ಬಂದಿದೆ, ಅದು ಕ್ಯಾನ್ಸಲ್ ಮಾಡಿ ಒಂದಕ್ಕೆ ಕಡೆ ಉಳಿಸ್ಬಿಡ್ತಾರೆ. ಅದು ಮಾಡಿದ ಬೇರೆ ಇದರಲ್ಲಿ ಹಾಗೆ ಮಾಡ್ತಾರೆ. ಅಷ್ಟಿತ್ತು. ಆ ರೀತಿ ಮಾಡಿದಾಗ ಎಷ್ಟು ಟೈಮ್ ಹೋಗುತ್ತೆ ಇವರಿಗೆ. ಸನ್ಯಾಸಿಗಳೇ ಪ್ರಶ್ನೆ ಇಲ್ಲ. ಇದನ್ನೆಲ್ಲ ಇಟ್ಟುಕೊಂಡೆ ಸನ್ಯಾಸಶಾಸ್ತ್ರ ಮಹತ್ವ ಹೇಳಿದರೆ ಹೊರತು ಅದು ಫುಲ್ ಟೈಮ್ ಕೊಡೋದ್ರಿಂದ ಜಾಸ್ತಿ ಸಾಧನೆ ಮಾಡೋಕ್ಕೆ ಬರುತ್ತೆ ಅದರೊಳಗೆ. ತುರಿಯೋ ಹಾಂ ಹೌದು ಅಷ್ಟೇ ಹೊರತು ಅದರೊಳಗೆ ಗೃಹಸ್ಥ ಬೇಕಾಷ್ಟಿರ್ಬೋದು, ಏನು ತಪ್ಪಲ್ಲ. ಅದು ತನ್ನ ಕೆಲಸ ಮಾಡ್ಕೊಂಡಿದ್ರೆ ಸರಿ ಹೋಯ್ತು ಅಲ್ಲಿಗೆ. ಗೃಹಸ್ಥ ಎಲ್ಲರೂ ಸನ್ಯಾಸಿ ಬದುಕಲಿಕ್ಕೆ ಆಗೋದಿಲ್ಲ, ತಾನು ಅಡುಗೆ ಮಾಡ್ಕೊಳ್ಳೋಗಿಲ್ಲ, ಇವ್ರು ಭಿಕ್ಷೆ ಹಾಕಬೇಕು ಇವರು. ಆದ್ದರಿಂದ ತಯಾರು ಮಾಡಬೇಕಲ್ಲ, ಬೇಕೇ ಬೇಕಾಗಲ್ಲ. ಹಾಂ ತುಂಬ ಬರೆದರೆ ಅದಕ್ಕೆ ಪುಸ್ತಕನ ಅದರಿಂದ ತುಂಬ ಹೇಳಬೇಕಲ್ಲ. ನಿಷ್ಕ್ರಿಯಾಖ್ಯ ಸಧರ್ಮಕಃ ನ ತಸ್ಮಾದುತ್ತಮೋ ಧರ್ಮೋ ಲೋಕೆ ಕಶ್ಚನ ವಿದ್ಯತೆ. ತದ್ಭಕ್ತೋಪಿ ಹಿ ಯತ್ ಗಚ್ಚೇತ್ ಗೃಹಸ್ಥೋ ನ ಧಾರ್ಮಿಕಃ ಮದ್ಭಕ್ತಿಶ್ಚ ವಿರಕ್ತಿ ತದಧಿಕಾರೋ ನಿಗದ್ಯತೆ. ಯದಾಧಿಕಾರೋ ಭವತಿ ಬ್ರಹ್ಮಚಾರ್ಯಪಿ ಪ್ರವ್ರಜೇತಿ ನಾರದೀಯೇ. ತದ್ಭಕ್ತೋ ಹಿ ನ ತಸ್ಮಾದಾದ್ಮೇಲೆ ತದ್ಭಕ್ತೋ ಹಿ ಯತ್ ಗಚ್ಚೇತ್ ತದ್ಗೃಹಸ್ಥೋ ನ ಧಾರ್ಮಿಕಃ ಮದ್ಭಕ್ತಿಶ್ಚ ವಿರಕ್ತಿಶ್ಚ ಅಧಿಕಾರೋ ನಿಗತ್. ಗೃಹಸ್ಥನಾಗಿದ್ದವನು ಅದನ್ನು ಬಂದಕ್ಕೆ ಅವಕಾಶ ಇದೆ. ಆದರೆ ಮದ್ಭಕ್ತಿಶ್ಚ ವಿರಕ್ತಿಶ್ಚ ತದಧಿಕಾರೋ ನಿಗತ್ತೆ. ಅಜ್ಞಾಸಕ್ಕೆ ಏನಪ್ಪ ಅರ್ಹತೆ ಅಂದರೆ ದೇವರಲ್ಲಿ ಭಕ್ತಿ ಇರಬೇಕು, ವಿರಕ್ತಿ ಇರಬೇಕು. ವಿರಕ್ತಿ ಎಂಬುದು ಬೇಸಿಕ್ ಕ್ವಾಲಿಟಿ. ವಿರಕ್ತಿ ಬೇಕೇ ಇಲ್ಲ ಹೊತ್ತಾಗಾಗ್ಬಿಟ್ಟಿದೆ. ವಿರಕ್ತಿ ಇಲ್ಲದೆ ಹೋದರೆ ಪ್ರಿಫರೆನ್ಸ್ ಜಾಸ್ತಿ. ಮತ್ತು ಅದು ವಿರಕ್ತಿ ಇರಬಾರ್ದು ಸನ್ಯಾಸಕ್ಕೆ ಅಂತ ಕಾಲ ಬಂದುಬಿಟ್ಟಿದೆ. ವಿರಕ್ತಿ ಇಲ್ಲದೆ ಇರಬಾರ್ದು. ವಿರಕ್ತಿ ಬೇಸಿಕ್ ರಿಕ್ವೈರ್ಮೆಂಟ್. ಅದು ವಿರಕ್ತಃ ಸನ್ಯಾಸೇ ಧರಿಂ ಧ್ಯಾಯನ್ ಅಂತ ತಚುಪ್ರಾಣ ಮಲ್ಲದನ ಮಾತೇ ಅದು. ವಿರಕ್ತಿ ಇಲ್ಲರೂ ತೊಗೊಳ್ಳೋಕೆ ಹೋಗಬಾರ್ದು. ವೈರಾಗ್ಯ ಅದೇ ಎರಡು ಒಂದೇ. ರಕ್ತಿ ರಾಗ ವಿ ಕಾಮನ್. ಯದಾಧಿಕಾರೋ ಭವತಿ ಬ್ರಹ್ಮಚಾರ್ಯಪಿ ಪ್ರವ್ರಜೇತ್. ಅಧಿಕಾರ ಇದ್ದರೆ, ಅರ್ಹತೆ ಇದ್ದರೆ, ಸಾಮಾನ್ಯ ಕ್ರಮ ಏನು ಅಂದರೆ ಬ್ರಹ್ಮಚರ್ಯಾಶ್ರಮ, ಆಮೇಲೆ ಗೃಹಸ್ಥಾಶ್ರಮ ನಿಯಮ ಇದೆ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ, ಈ ಕ್ರಮ ಇದೆ. ಆದರೆ ಸನ್ಯಾಸಿ ಆಗಬೇಕಾದ್ರೆ ಇವತ್ತು ಬ್ರಹ್ಮಚಾರಿ ಆಗದೆ ಗೃಹಸ್ಥನಾಗ್ಲಿಕ್ಕೆ ಬರೋದಿಲ್ಲ. ಇವತ್ತು ಬ್ರಹ್ಮಚಾರಿ ಉಪನಯನೇ ಆಗದೆ ಆಗ್ತಾರಲ್ಲ, ಗತಿಯರ ಕಾಮನ್ ಆಗಿಬಿಟ್ಟಿದೆ. ಬ್ರಹ್ಮಚಾರ್ಯಾಶ್ರಮ ಇಲ್ಲೇ ಇಲ್ಲ. ಅದು ಈ ಲೋಕದೃಷ್ಟಿಯಲ್ಲಿ ಬ್ರಹ್ಮಚಾರ್ಯಾಶ್ರಮ ಅಂದರೆ ಏನೋ ಓದೋದು. ಯಾವುದೂ ಓದೇ ಇಲ್ಲ, ವಿದ್ಯೆನೇ ಇಲ್ಲ ಅವನಿಗೆ. ಅಂದಮೇಲೆ ಕೆಲಸವೂ ಇಲ್ಲ, ನ್ಯಾಚುರಲಿ ಕೆಲಸವೂ ಇಲ್ಲ. ಆದ್ದರಿಂದ ಮದುವೆಗೆ ಅಧಿಕಾರ ಬರೋದಿಲ್ಲ. ಇಲ್ಲಿ ದೇವರಲ್ಲಿ ಭಕ್ತಿ ಇರಬೇಕು, ಸಂಸಾರದಲ್ಲಿ ವಿರಕ್ತಿ ಇರಬೇಕು. ಅದು ಮೂಲಭೂತವಾದ ಅರ್ಹತೆ ಹೊರತು ದೊಡ್ಡದು ಸಣ್ಣದು ಪ್ರಶ್ನೆ ಬರಲಿಲ್ಲ ಇಲ್ಲಿ. ಅರ್ಹತೆ ಇಲ್ಲದೆ ಹೋದರೆ ತೊಗೊಳ್ಳೋಕೆ ಹೋಗಬೇಡ, ಅರ್ಹತೆ ಇದ್ದರೆ ತೊಗೊಳ್ಳದೆ ಇರಬೇಡ, ಸರಿಯಾಗಿದ್ದರೆ ಅದನ್ನು ಹೇಳ್ತಾರೆ. ಯದಾ ಅಧಿಕಾರೋ ಭವತಿ ಬ್ರಹ್ಮಚಾರ್ಯಪಿ ಪ್ರವ್ರಜೆ. ಅರ್ಹತೆ ಬಂದುಬಿಟ್ರೆ ನೀವು ಬ್ರಹ್ಮಚರ್ಯಾಶ್ರಮದಿಂದನೇ ಸನ್ಯಾಸ ತೊಗೊಳ್ಬೋದು. ಗೃಹಸ್ಥನಾಗಿದ್ದು ತೊಗೊಳ್ಬೋದು, ವಾನಪ್ರಸ್ಥನಾಗಿದ್ದು ತೊಗೊಳ್ಬೋದು.
ಇದು ವಿಶೇಷ. ವಿಷ್ಣು ತೀರ್ಥರು ವಾನಪ್ರಸ್ಥರ ಆದಮೇಲೆ ಗೃಹಸ್ಥ ತೊಗೊಂಡು ಸನ್ಯಾಸ ತೊಗೊಂಡು 4 ಆಶ್ರಮ ತೊಗೊಂಡವರು ಅವರು. ಜೊತೆಗೆ ಅವಧೂತಚರ್ಯನೂ ಮಾಡಿದರು. ವ್ಯಾಸತತ್ವಜ್ಞರು ಹಾಗೇನೆ ಇಬ್ಬರು ಕೂಡ ಆ ರೀತಿ ಇದ್ದವರು. ಅದನ್ನು ಅರ್ಹತೆ ಇದ್ದು ಸಾಧನೆ ಮಾಡೋಕ್ಕೆ ಸಾಧ್ಯವಾಗೋದಾದರೆ ಹಾಗೆ ಮಾಡಿ. ಆದರೆ ಕ್ರಮ ಇದೆ ಅದಕ್ಕೆ. ಬ್ರಹ್ಮಚಾರಿನೇ ಆಗಿಲ್ಲ, ಸನ್ಯಾಸ ಆಗ್ಲಿಕ್ಕೆ ಬರೋದೇ ಇಲ್ಲ. ಉಪನಯನೇ ಆಗಿಲ್ಲ, ಸನ್ಯಾಸಕ್ಕೆ ಅಧಿಕಾರನೇ ಬರೋದಿಲ್ಲ. ಕಾಮನ್ ಆಶ್ರಮ. ಬ್ರಹ್ಮಚಾರಿ ವಾನಪ್ರಸ್ಥನಾಗ್ಲಿಕ್ಕೆ ಬರೋದಿಲ್ಲ. ಬ್ರಹ್ಮಚಾರಿ ವಾನಪ್ರಸ್ಥನಾಗ್ಲಿಕ್ಕೆ ಬರೋದಿಲ್ಲ. ಯಾಕೆ? ಮೊದಲು ಗೃಹಸ್ಥರಾಗಿ ವಾನಪ್ರಸ್ಥನಾಗಬೇಕು. ಸನ್ಯಾಸ ಹಾಗಲ್ಲ. ನೀವು ಕ್ರಮ ಆಗಬೇಕಾದ್ರೆ ಹೋಗ್ಬೋದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿನೂ ಆಗ್ಬೋದು. ಆದರೆ ಬ್ರಹ್ಮಚಾರಿ ಸನ್ಯಾಸನೂ ಆಗ್ಬೋದು, ಗೃಹಸ್ಥನೂ ಆಗ್ಬೋದು, ವಾನಪ್ರಸ್ಥನೂ ಆಗ್ಬೋದು, ಸನ್ಯಾಸ ಆಗ್ಬೋದು. ಅದಕ್ಕೆ ಆಚಾರ್ಯ ಬ್ರಹ್ಮಚಾರಿ ಅದೇ ಗಲಾಟೆ ಬಂದಿದ್ದು ಅಪ್ಪ ಮಗನಿಗೆ. ತೊಗೊಳ್ಬಾರ್ದು ಅಂತ ಅವರು. ನನ್ನ ಅಪ್ಪ ಅಮ್ಮ ಬದುಕಿದ್ದೇವೆ ತೊಗೊಳ್ಬಾರ್ದು ಅಂತೇಳಿ. ಅದು ಸಂಬಂಧ ಇಲ್ಲ. ವಿರಕ್ತಿ ಬೇರೆ ಎಲ್ಲ ಕೆಲಸಕ್ಕೂ ನಿರ್ಬಂಧ ಇದೆ. ಆದರೆ ಸನ್ಯಾಸ ತೊಗೊಳ್ಳೋದಾದರೆ ನಿರ್ಬಂಧ ಮಾಡೋಂಗಿಲ್ಲ ಅಂತೇಳಿ. ವಿರಕ್ತಿ ಬಂದ ಮೇಲೆ ಇನ್ನು ಕಮಿಟ್ಮೆಂಟ್ ಪ್ರಶ್ನೆನೇ ಇರೋದಿಲ್ಲ. ಅದಕ್ಕೆ ಆಚಾರ್ಯ ಕೋಟ್ ಮಾಡ್ತಾರೆ. ಯದಾ ವಿರಹಿತ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ವೈರಾಗ್ಯ ಬಂದ ದಿವಸನೇ ಸನ್ಯಾಸ ತೊಗೊಳ್ಳಿ ಅಂತೇಳಿ. ವೈರಾಗ್ಯ ಬಂದ ದಿವಸನೇ ಸನ್ಯಾಸ ತೊಗೊಳ್ಳಿ. ಯಾಕೆ? ಟೈಮ್ ವೇಸ್ಟ್ ಆಗಬಾರ್ದು. ಭಸ್ಮ ತಕ್ಷಣ ಹಚ್ಚಿಬಿಡ್ಬೇಕಲ್ಲ, ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ರೆ ಹೋಗಿಬಿಡತ್ತೆ ಆ ಕಡೆ ಕಳ್ಕೊಬಾರ್ದು. ಅಂದರೆ ಅಲ್ಲ, ವೈರಾಗ್ಯ ಅಂದರೆ ಕನ್ಫರ್ಮ್ ವೈರಾಗ್ಯ ಇರಬೇಕು. ಯಾವುದೋ ಮನೆ ಜಗಳಾಡ್ಕೊಂಡು ಬಂದಿದ್ದು ಆಫೀಸ್ ರಿಸೈನ್ ಮಾಡಿಬಿಟ್ಟು ಮನೆ ಬಂದು ಹೊಡ್ಕೊಂಡ. ಎಷ್ಟೋ ಜನ ಅವಸರಪಟ್ಟು ಮಾಡ್ಕೊಂಡು ಜೀವನ ಪೂರ್ತಿ ಒದ್ದಾಡ್ತಾರೆ. ಸ್ವಲ್ಪ ಆದರೆ ಸರಿ ಹೋಗ್ಬಿಡುತ್ತೆ. ಏನೋ ಅದಕ್ಕೆ ಬರುತ್ತೆ. ಹಾಗೆ ಆಗಬಾರ್ದು. ಗಟ್ಟಿಯಾಗಿ ಅದಕ್ಕೆಲ್ಲ ನಮ್ಮಲ್ಲಿಲ್ಲ ಪದ್ಧತಿ ಅದು. ಇವತ್ತು ಬೇರೆ ಕಡೆ ಎಷ್ಟೋ ಕಡೆಗೆ ಅವರು 12 ವರ್ಷ ವಾಚ್ ಮಾಡ್ತಾರಂತೆ. 12 ವರ್ಷ ಟ್ರೈನ್ ಮಾಡ್ತಾರಂತೆ. ವಾಚ್ ಮಾಡಿ ಆಮೇಲೆ ಕೊಡ್ತಾರೆ ಸನ್ಯಾಸನ. ಇವು ಓವರ್ನೈಟ್ ಸನ್ಯಾಸ ಸಿಗೋ ಶಾಸ್ತ್ರ ನಮ್ಮಲ್ಲಿ ಒಂದೇ. ಇದ್ದಕ್ಕಿದ್ದಾಗೆ ಕೊಟ್ಬಿಡೋರು. 5 ನಿಮಿಷದಲ್ಲಿ ಕೊಟ್ಟು ಮುಗಿಸ್ಬಿಡ್ತಾರೆ. ಆ ಥರ ಆಗಿದೆ. ಹಾಗೆಲ್ಲ ಬಾಳಕ್ಕೆ ಬರೋಲ್ಲ. ತುಂಬ ಸ್ಟೆಪ್ ಇದೆ. ಅಷ್ಟೇ ಏನೋಣ ಆಗೋಗ್ಬಿಟ್ಟಿದೆ. ಬೇರೆಯವರಲ್ಲಿ ಇವತ್ತು ಹಾಗೆಲ್ಲ ಇಲ್ಲ. ಅವರು ಆ್ಯಕ್ಚುಲಿ ಅಲ್ಲಿ ವ್ಯವಸ್ಥೆ ಬೇಕಿಲ್ಲ. ಕೆಲವು ಕಡೆಗೆ ವ್ಯವಸ್ಥೆ ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಬೇಕಿದೆ, ಫಾಲೋ ಮಾಡೋದಿಲ್ಲ. ತುಂಬ ಅನ್ಯಾಯ. ಕೆಲವರು ಯಾರೋ ಬಂದು ಹೇಳಿದ್ರು, ಬೇರೆ ಯಾವುದೋ ಇರೋರು ಮೊದಲೆಲ್ಲ ಬರ್ತಿದ್ರು. ಆಮೇಲೆ ಸನ್ಯಾಸಿ ಬಂದರು. ನನ್ನ ಬಹು ದಿವಸ ಬೈಕ್ ಇವತ್ತು ಈಡೇರುತ್ತೆ ಆಚಾರ್ಯ ಅಂತ ಬಂದಾತ. ಯಾಕೆಂದರೆ ನಮ್ಮಲ್ಲಿ ಇಷ್ಟು ದಿವಸ ಪರೀಕ್ಷೆ ಮಾಡಿ ಗೆದ್ದರೆ ಮಾತ್ರ ಕೊಡ್ತಾರೆ, ಇಲ್ದವರು ಕೊಡೋದಿಲ್ಲ. ನನಗೆ ಆ ಚಾನ್ಸ್ ಸಿಕ್ತೀವತ್ತು ಅಂತ ಅಷ್ಟು ಖುಷಿ ಆತನಿಗೆ. 12 ವರ್ಷ ಕಾದು ಬಂದೆ. ಸೊ ಅಲ್ಲಿ ಗಟ್ಟಿಯಾಗಿದೆ ಅಂತ ಅರ್ಥ. ಈ ಸಿದ್ಧಕ್ಕಿದ್ದಾಗ ಆಡ್ಕೊಂಡು ಯಾರೋ ಬರಿದ್ರು ಮನೇಲಿ ಜಗಳ, ಅವ್ರು ಸನ್ಯಾಸ ಮರುದಿವ್ಸ ವಾಪಸ್ ಮತ್ತೆ ಒಂದು ವಾರ ಮತ್ತೆ ಜಗಳ ವಾಪಸ್. ಅದು ಯಾವ ಸನ್ಯಾಸ ಯಾವ ಗೊತ್ತೇ ಆಗ್ತಿರಲಿಲ್ಲ. ಈಗ ಯಾವುದ್ರಲ್ಲಿ ಇದ್ದಿರ ಕಡೆ ಈಗ ಪ್ರೆಸೆಂಟ್ ಆಶ್ರಮ ಯಾವುದ್ರಲ್ಲಿ ಇವತ್ತು ಕೊನೆಯವರೆಗೆ ಹಾಗೆ ಇದ್ರು ಅವರು. ಸುಳ್ಳೆ ಅದು ಗಲಾಟೆ ಮಾಡಿಕೊಂಡು ಯಾರು ಅಲ್ಲ. ಮೊದಲು ತನ್ನ ಸಾಕ್ಷಿ ಆತ್ಮಸಾಕ್ಷಿ ಫಸ್ಟ್. ಅದು ಉಳಿದವ್ರು ಹೇಳಕ್ಕೆ ಬರೋಲ್ಲ. ಹೊಟ್ಟೆ ತುಂಬಿದಿಲ್ಲ ಅಂತ ಯಾರು ಹೇಳ್ಬೇಕು ಅದನ್ನು? ಬಡ್ಸೋರು ಹೇಳಕ್ಕೆ ಬರೋದಿಲ್ಲ. ಅವ್ರ ಗುರುಗಳು ಹೇಳಬಾರ್ದು. ಯಾರು ಹೇಳ್ಬೇಕಾದ್ರೆ ಊಟ ಮಾಡೋನೇ ಹೇಳಬೇಕು. ವೈರಾಗ್ಯ ಗಟ್ಟಿ ಆಗಬೇಕು. ಅವ್ರು ಬೇಡ ಅಂದರೆ ಬೇಡ. ಆ ಸ್ಥಿತಿ ಬಂದ ಇಲ್ಲದ್ರೆ ತೊಗೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದು ಯದಾಧಿಕಾರೋ ಭವತಿ ನೋಡಿ, ರಾಯರು ವೈರಾಗ್ಯ ಇಲ್ಲ, ಬೇಕಾದಷ್ಟು ವೈರಾಗ್ಯ ಇತ್ತು. ಆದರೆ ಕಮಿಟ್ಮೆಂಟ್ ಇತ್ತು. ಅದೆಲ್ಲ ಮಗು ಚಿಕ್ಕದು, ಹೆಂಡತಿ ಚಿಕ್ಕವಳು, ಇದೆಲ್ಲ ಉತ್ತರ ಬೇಕಿತ್ತು. ಅದನ್ನು ಸನ್ಯಾಸ ತೊಗೊಳ್ಳೋದಿಲ್ಲ ಅಂಥೇಳಿ. ಆ ಒಂದು ಮಾತಿನಲ್ಲಿ ಎಷ್ಟು ಜವಾಬ್ದಾರಿ. ಸನ್ಯಾಸ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ವೈರಾಗ್ಯದ ಪ್ರಶ್ನೆ ಅವರಿಗಿತ್ತು, ಕಮಿಟ್ಮೆಂಟ್ ಇತ್ತು. ಅದಕ್ಕೆ ಹೇಳ್ತಾರೆ ಎಲ್ಲರೂ ಜವಾಬ್ದಾರಿ ಮುಗಿಸಿ ತೊಗೋಬೇಕೇ ಹೊರತು ಅವತ್ತೇ ತೊಗೊಳ್ಳಿ ಅಂದರೆ ಇವು ತೊಗೊಂಡ್ಬಿಡೋದಲ್ಲ. ಜವಾಬ್ದಾರಿ ಮುಗಿಸಿ ತಕ್ಷಣ ತೊಗೋಬೇಕು. ರಿಲೀವ್ ಆಗೋದ್ರೆ ನಾಳೆಯಿಂದ ಬರೋಲ್ಲ ಅಂತ ರಿಲೀಫ್ ಅಲ್ಲ. ಪ್ರೊಸೀಜರ್ ಇದೆ. ಕೊಟ್ಟೋದು ಅಕ್ಸೆಪ್ಟ್ ಆಗಬೇಕು. ಅಕ್ಸೆಪ್ಟ್ ಆದಮೇಲೆ ಅದು ರಿಲೀವ್ ಆಗಬೇಕೆ ಹೊರತು ತನ್ನಷ್ಟೇ ಹೋಗ್ಬಿಟ್ರೆ ಅದು ಅನಾಥರ ಆಬ್ಸೆನ್ಸ್ ಆಗುತ್ತೆ ಹೊರತು ರಿಟೈರ್ಮೆಂಟ್ ಅಂತ ಆಗೋದಿಲ್ಲ. ಹಾಂ, ಯಾರು ಹೇಳಿದರು ನಿಮಗೆ? ಆಚಾರ್ಯ ಕೊಟ್ಟದ್ದು ಯಾರು ಹೇಳಿದರು ನಿಮಗೆ? ಎಲ್ಲಿದೆ ಅದರಲ್ಲಿ? ಆ ರೀತಿ ಎಲ್ಲಿದೆ? ಎಲ್ಲೂ ಇಲ್ಲ. ಅವ್ರ ಶಿಷ್ಯ ಪದ್ಮನಾಭ ತೀರ್ಥರು ಗೃಹಸ್ಥರು ಅಂತಲೇ ಹೇಳ್ತಾರೆ. ನರಹರಿ ತೀರ್ಥರು ಪೀಠಾಧೀಶರಾಗಿದ್ದವರು. ನರಹರಿ ತೀರ್ಥರು ಗೊತ್ತಾಯ್ತಾ? ಸಂಬಂಧನೇ ಇಲ್ಲ. ಜಯತೀರ್ಥರು ಸನ್ಯಾಸಿಗಳಿಗೆ ಅಂತಲ್ಲ. ಆಚಾರ ಕಾಲಕ್ಕೆ ಅವ್ರಿಗೆ ಭಾಳ ಡಿಫ್ರೆನ್ಸ್ ಇತ್ತಾ? ಜಯತೀರ್ಥರು 2 ಮದುವೆ ಆಗಿತ್ತು. ಹಾಂ ಹೌದು. ಮತ್ತೆ ಉತ್ತರ ಸಿಗ್ತೀಗ ಅರ್ಧ ರಾಯರು ಗೃಹಸ್ಥರೇ. ಮಧ್ಯೆ ವ್ಯಾಸರಾಜರಲ್ಲ, ರಾಯರು ಗೃಹಸ್ಥರು. ಇಲ್ಲ ಅಷ್ಟಮಠದಲ್ಲಿ ಅನ್ನೋದು ಅದು ಹೇಳಿಲ್ಲ. ಆಚಾರ ಕಾಲಕ್ಕೆ ಅಂತ ಹೇಳಿದರು ಅವರು. ಕೇಳಿ ಇನ್ನೊಂದು ನಿಮ್ಮ ಪ್ರಶ್ನೆ ಹೇಳ್ಬಿಡಿ, ಇನ್ನೊಂದು ನೀವೇ ಹೇಳಿಬಿಡಿ, ಇಲ್ಲೇ ಕೂತಿದ್ದಾರೆ. ಆಯಿತಾ? ಆಚಾರ ಕಾಲದಲ್ಲಿ ಅಂತ ಹೇಳಿದ್ದು ಹಾಗಿಲ್ಲ. ಅದೇ ಪದ್ಮನಾಭ ತೀರ್ಥರು ಇದ್ದರು ಅಂದಮೇಲೆ ಮುಗಿದೋಯ್ತಲ್ಲ. ಆಚಾರ ಸಾಕ್ಷಾತ್ ಶಿಷ್ಯರಲ್ಲ ಅವರು ಕೂಡ. ಮದ್ಭಕ್ತಿಶ್ಚ ವಿರಕ್ತಿಶ್ಚ ತದಧಿಕಾರೋ ನಿಗದ್ಯತೆ ಯದಾಧಿಕಾರೋ ಭವತಿ ಬ್ರಹ್ಮಚಾರ್ಯಪಿ ಪ್ರವ್ರಜೇತ್ ಇತಿ ನಾರದೀಯೇ. ಬ್ರಹ್ಮಚರ್ಯಾದೇವ ಪ್ರವ್ರಜೇತ್, ಅಧಿಕಾರ ಇದ್ದರೆ ಯದಹರೇವ ವಿರಜೇತ್ ಇತಿ ಚ. ಸನ್ಯಾಸೇತು ತುರೀಯೇ ವೈ ಪ್ರೀತಿರ್ಮಮ ಗರೀಯಸಿ. ದೇವರು ಹೇಳೋ ಮಾತಿದು.
ಸನ್ಯಾಸಾಸ್ತ್ರ ಭಾರಿ ಖುಷಿ ಆಗುತ್ತಾನೆ. ಯಾಕೆ? ವೆರಿ ಸಿಂಪಲ್ ಅದು. ಯಾಕೆ? ಮನೆ ಮಠ ಬಿಟ್ಟು ಎಲ್ಲ ಬಂದಿದ್ದಾನೆ ಅಂದರೆ ಏನರ್ಥ? ಭಾರಿ ಅಥವಾ ತುಂಬ ತ್ಯಾಗ ಮಾಡಿದ್ದಾನೆ ಅಂತ ಅರ್ಥ. ಅಂಥವ್ರ ಮೇಲೆ ಏನಿರುತ್ತೆ ಸಾಮಾನ್ಯವಾಗಿ? ಸಹಜವಾಗಿ ಪ್ರೀತಿ ಬರುತ್ತೆ. ಎಲ್ಲ ಬಿಟ್ಟು ಬಂದಿದ್ದಾನೆ ಅಂದರೆ ಮಹತ್ವ ಇದೆ ಅದಕ್ಕೆ. ಯೇಷಾಮತ್ರ ಅಧಿಕಾರೋ ನತೇಷಾಂ ಕರ್ಮೇತಿ ನಿಶ್ಚಯ. ಯಾರಿಗೆ ಅದರಲ್ಲಿ ಅಧಿಕಾರ ಇದೆಯೋ ಅವರಿಗೆ ಕರ್ಮ, ಗೃಹಸ್ಥ ಕರ್ಮ ಇತ್ಯಾದಿ ಬೇಕಿಲ್ಲ. ಸಾಮಾನ್ಯ ಕೆಲವು ನಿಯಮಗಳೇನು ಅಂದರೆ ಪಿತೃಕಾರ್ಯ ಭಾರಿ ಮಹತ್ವ ಇದೆ, ದೊಡ್ಡ ಕರ್ತವ್ಯ. ಬಿಡಬಹುದಾ ಅಂದರೆ ಬೇರೆ ಕೆಲಸಕ್ಕೆ ಬಿಡ್ಲಿಕ್ಕೆ ಬರೋದಿಲ್ಲ. ಸನ್ಯಾಸ ತೊಗೊಳೋದ್ರೆ ಬಿಟ್ಬಿಡ್ಬೋದು. ಅದಕ್ಕೆ ಮತ್ತೆ ಏನು ಮಾಡಿಸ್ತಾರೆ, ಒಂದು ಸರ್ತಿ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಸುಮ್ಮನೆ ಬಿಡೋದು ಬರೋದು. ಅದಕ್ಕೇನು ಎಲ್ಲ ಶ್ರಾದ್ದಗಳು ಮುಗಿಸ್ಬಿಟ್ಟು ಆತ್ಮಶ್ರಾದ್ದನೂ ಮಾಡಿಕೊಂಡು ಆಮೇಲೆ ಮಾಡ್ತಾರೆ. ಎಷ್ಟೋ ಜನ ಆತ್ಮಶ್ರಾದ್ದ ಬದುಕಿರೋ ತಾವೇ ಮಾಡ್ಕೊಬಿಡ್ತಾರೆ ಮನೆಯಲ್ಲಿ. ಹಾಗೆಲ್ಲ ಮಾಡ್ಕೋಬಾರ್ದು. ಈ ಸನ್ಯಾಸ ಇನ್ನೊಂದು ಆಶ್ರಮನೇ ಇಲ್ಲದ ಹಾಗಾಗಿಬಿಡ್ತಾರೆ ಆಮೇಲೆ. ಅಲ್ಲ ಹೇಳಿದ್ನಲ್ಲ, ಗೃಹಸ್ಥ ಆಗಿ ಆಶ್ರಮ ತೊಗೊಳ್ಳೋದಾದರೆ ಬಿಟ್ಟು ಹೋಗಿಬಿಡ್ಬೇಕು ಅಷ್ಟೇ ಹೊರತು ಎಲ್ಲ ಮಾಡಿಕೊಂಡು ಇರಲಿಕ್ಕಾಗೋದಿಲ್ಲ. ಅವರು ಇರಬಾರ್ದು. ಏನ? ಏನು? ಇಲ್ಲ, ಬರೋದಿಲ್ಲ. ನಮ್ಮ ಅದಕ್ಕೇ ಹೇಳಿಬಿಟ್ರು, ಮುಂದೆ ಅಂತ್ಯಕ್ರಿಯೆ ಮಾಡೋದು ಬಿಡೋದ್ರ ಮೇಲೆ ಇವ್ರ ಸಾಧನೆ ಅವಲಂಬಿಸಿಲ್ಲ. ಇದು ಯಾರು ಅಂತ್ಯಕ್ರಿಯೆ ಮಾಡದೆ ಹೋದರೂ ಕೂಡ ಬ್ರಾಹ್ಮಣ ಶವ ಎಲ್ಲೋ ಬಿದ್ದಿತ್ತು ಕೇಳ್ದೇನೆ, ಸದ್ಗತಿ ಹೋಗಿದ್ನೋ ಇಲ್ಲೋ, ಅದಕ್ಕಿದು ಸಂಬಂಧ ಇಲ್ಲ. ಆ್ಯಕ್ಚುಲಿ ಕಮಿಟ್ಮೆಂಟ್ ಇರೋದು ಇವರಿಗೆ, ಕಮಿಟ್ಮೆಂಟ್ ಇರೋದು ಉತ್ತರಾಧಿಕಾರಿಗಳಿಗೆ ಕಮಿಟ್ಮೆಂಟ್ ಇರೋದು. ಇವರು ಎಂಥವ್ರು ಇದ್ದಾರೆ ಈಗ. ಬಾಬಾ ತಲೆ ಕೆಡಿಸ್ಕೋಬಾರ್ದು. ದೇವ್ರ ಮೇಲೆ ಭಾರ ಹಾಕಿ ದೇವ್ರ ವ್ಯವಸ್ಥೆ ಮಾಡ್ತಾನೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ನಮ್ಮ ಜವಾಬ್ದಾರಿ ಅಲ್ಲ ಅದು, ಗೊತ್ತಾಯ್ತಾ? ಅದೇನು ನೋಡ್ಕೋತಾರೆ. ನಾವು ಇವನು ಮದುವೆ ಆಗೋದು ಪ್ರಯತ್ನವೆಲ್ಲ ತನ್ನ ಕೆಲಸ ನಾನು ಮಾಡಿದ್ದಾನೆ, ಇವನ ಕೈಲಿಲ್ಲ ಯಾವುದು ಕೂಡ. ಅದು ಸ್ವಾತಂತ್ರ್ಯ ಒಪ್ಕೊಂಡಾಗುತ್ತೆ ಅಷ್ಟೇ. ಅದಿಲ್ಲ, ಅದು ಸ್ವಾತಂತ್ರ್ಯ ಇಲ್ಲ ಅಂಥೇಳಿ ಕರ್ತವ್ಯ ಬಿಡ್ಕೊಡೋದು. ಕರ್ತವ್ಯ ಮಾಡಿದ ಮೇಲೆ ಅವ್ರಿಗೆ ಯಶಸ್ವಿ ಆಗದವ್ರು ನೀವು ತಪ್ಪಲ್ಲ, ಅದು ದೋಷ ಅಲ್ಲ ಅದು. ಅದಕ್ಕೆ ನೀವು ಸಾಧನೆ ಮಾಡ್ಕೊಂಡಿದ್ದಾಗಿದ್ದರೆ ಬೇರೆ ಪ್ರವೇದೀಪಕ ಟೀಕಾರ ಇವು ಶವ ಸಂಸ್ಕಾರ ಆಗದೆ ಹೋದರೂ ಯೋಚನೆ ಮಾಡಬೇಡಿ, ಸದ್ಗತಿ ಆಗುತ್ತೆ ಅಂತೇಳಿ. ಬಟ್ ಇವ್ರಿಗೆ ಪ್ರಾಬ್ಲಮ್ ಇದೆ, ಬದುಕಿದವ್ರು ಹಾಗೆ ಮಾಡೋಂಗಿಲ್ಲ. ಅವ್ರ ಜವಾಬ್ದಾರಿ ಅವರಿಗಿದೆ, ಮಾಡಲೇಬೇಕು ಅವರು. ಬಟ್ ಅವರಿಗೆ ಅದರಿಂದ ಡಿಪೆಂಡ್ ಆಗಿಲ್ಲ. ಅದು ಮಾಡಿದರೆ ಒಳ್ಳೆಯ ತಪ್ಪೇನೇ ಅಲ್ಲ. ಅವನ ದೃಷ್ಟಿ ಯಾರಿಗೆ ಬ್ರಹ್ಮಜ್ಞಾನಿ ಆದವನಿಗೆ, ಉಳಿದವನಿಗೆ ಪ್ರಾಬ್ಲಮ್ಮೇ ಅದೆಲ್ಲ. ಉಳಿದವ್ರಿಗೆ ಪ್ರಾಬ್ಲಮ್ ಇದೆ. ಬ್ರಹ್ಮಜ್ಞಾನಿ ಅಲ್ಲದೆ ಹೋದರೆ ಅಂತ್ಯ ಸಂಸ್ಕಾರ ಆದರೆ ಅಡ್ವಾಂಟೇಜ್ ಭಾರಿ ಇದೆ ಅದಕ್ಕೆ. ಬ್ರಹ್ಮಜ್ಞಾನಿ ಆದವನಿಗೆ ಮಾಡಿದರೆ ಬೆನಿಫಿಟ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದರಿಂದ ಲಾಸ್ ಇಲ್ಲ, ಉಳಿದವರಿಗೆ ಲಾಸ್ ಇದೆ. ಮಾಡದೆ ಹೋದರೆ ಭಾರಿ ಕಷ್ಟ ಇದೆ ಉಳಿದವರಿಗೆಲ್ಲ. ತಾತ್ಪರ್ಯ ಏನೋ ಹೇಳಿ ಎಂದು ಹೇಳ್ಕೊಳ್ಳೋಕೆ ಹೋಗಬಾರ್ದು. ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ ಅದು. ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಆಗಲೂ ತೊಗೊಳ್ಬಾರ್ದು, ಆಗಲೂ ತಾತ್ಪರ್ಯ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂತ ಕೇಳಿದರೆ ಅದು ನಮ್ಮ ಕೆಲಸದ್ದಲ್ಲ. ಬದುಕಿರೋವರೆಗೂ ಸರಿಯಾದ ರೀತಿ ಬದುಕೋಬೇಕು, ಅರ್ಥ ಮಾಡಬೇಕು ಹೊರತು ಇದಲ್ಲ. ಅದಕ್ಕೆಲ್ಲ ಸಮಸ್ಯೆ ಬೇರೆ ಇದೆ, ಈಗೆಲ್ಲ ಬೇಡ. ಸುಮ್ಮನೆ ಮಾಡ್ಕೋತಾರೆ, ಭಾಳ ತಪ್ಪದು. ಯದಹರೇವ ಎಲ್ಲೂ ಹೇಳಿಲ್ಲ ಅದರ. ಯದಹರೇವ ವಿರಜೆ ತಿಥಿಚ ಸನ್ಯಾಸಿ. ದುಡ್ಡು ಕೊಟ್ಟು ಕೆಲವರು ಮಾಡಿಸ್ಬಿಡ್ತಾರೆ, ಬಿಡೋದಿಲ್ಲ. ಆದರೆ ಮಾಡಿಸ್ಬಾರ್ದಾಗೆ. ಸನ್ಯಾಸೇತು ತುರಿಯೇ ವೈ ಪ್ರೀತಿರ್ಮಮ ಗರೀಯಸಿ. ತುರಿಯ 4ನೇದು ಆಶ್ರಮ ಇದೆಯಲ್ಲ, ಅದಕ್ಕೆ ತುರಿಯ ಅಂತ ಯಾಕೆ ಸನ್ಯಾಸ ಅಂತ ಅಷ್ಟೇ ಯಾಕೆ ಹೇಳಲಿಲ್ಲ ಅಂದರೆ ಈ ಕರ್ಮ ಸನ್ಯಾಸ ಇದಾಗಬಾರ್ದು. ಮತ್ತೆ ತುರಿಯ ಆಶ್ರಮವಾಗಿ ಸನ್ಯಾಸವಾಗಿದ್ದರೆ ಪ್ರೀತಿನ ಭಾರಿ ಜಾಸ್ತಿ ಇದೆ. ಅದಕ್ಕೆ ಜಯತೀರ್ಥರು ಏನು ಮಾಡಿದರು, ಸನ್ಯಾಸ ತೊಗೋತೀನಿ ಅಂದ್ರಾಗ, ಗೊತ್ತಾಯ್ತಾ? ತಂದೆ ತಾಯಿ ಅಬ್ಜೆಕ್ಟ್ ಮಾಡಿದರು, ತೊಗೋತೀನಿ ಅಂತ ಹೇಳಿದರೆ. ಆಗೊಂದು ಪ್ರಶ್ನೆ ಬಂತು, ಜಯತೀರ್ಥರಾಗಿ ಸನ್ಯಾಸ ತೊಗೊಳ್ಬಾರ್ದಾಗಿತ್ತು, ಅಬ್ಜೆಕ್ಟ್ ಮಾಡಿದ್ರು. ಉತ್ತರ ಇದೆ ಈಗ. ಸನ್ಯಾಸ ಡಿಸೈಡ್ ಮಾಡೋದು ತಂದೆ ತಾಯಿಗಳಲ್ಲ. ಯಾರು ಡಿಸೈಡ್ ಮಾಡಬೇಕು? ತಾವೇ ಡಿಸೈಡ್ ಮಾಡೋದು. ಎಷ್ಟು ಜಯತೀರ್ಥರಿ ಕಡೆ ಒಲವು ಬಂತು ಅಂತ ಕೇಳಿದರೆ ಫುಲ್ ಟೈಮ್ ನಿಯೋಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಅದಕ್ಕೇನು ತೊಗೋಬೇಕಾಗಿದ್ದರೆ ಸನ್ಯಾಸ ತೊಗೋಬೇಕು. ಅದಕ್ಕೆ ತೊಗೊಂಡ್ರೆ ಹೊರತು ಇದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ ಅವರು. ಅರ್ಥ ಆಯ್ತಾ? ಸನ್ಯಾಸ ತೊಗೊಳ್ಳೋದು ಫುಲ್ ಟೈಮ್ ಅವ್ರು ಏನಾಗಿತ್ತು ಈಗಾಗಲೇ ಅವರಿಗೆ ವಯಸ್ಸು 20 ಅರೌಂಡ್ 20 ಇನ್ನೂ ಈಗಲೇ ಲೇಟಾಗಿದೆ, ಇನ್ನಿರಬಾರ್ದು ಅಂತ ಹೇಳಿಬಿಟ್ಟು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿ ತೊಗೊಂಡ್ರು. ಅದು ವೈರಾಗ್ಯ ಬಂದಮೇಲೆ ಸನ್ಯಾಸ ತೊಗೊಳ್ಳೋದು ಭಾರಿ ಪ್ಲಸ್ ಪಾಯಿಂಟ್. ಅದು ಆ ಕೆಲಸ ಮಾಡಿದರೆ ಜೈತಿರ್ತಾರೆ. ನಿರಂತರ. ಯದಹರೇವ ವಿರಜೆ ತಿಥಿಚ ಯೇಷಾವತ್ರ ಅಧಿಕಾರೋ ನತೇಷಾಂ ಕರ್ಮೇತಿ ನಿಶ್ಚಯ ಇತ್ಯಾದಿಶ್ಚ ಬ್ರಾಹ್ಮೆ ಅಥೋ ಅತ್ರ ಆಶ್ರಮ ಸನ್ಯಾಸ ಮುಕ್ತಃ. ದೇರ್ಫೋರ್ ಇಲ್ಲಿ ಸನ್ಯಾಸಶಾಸ್ತ್ರದ ವಿವರಣೆ ಪ್ರಸಕ್ತಿ ಬಂದಿಲ್ಲ, ಆ ವಿಷಯ ಬೇರೆ ಇದೆ ಅಂಥೇಳಿ ಏನು ಸುಮ್ಮನೆ ಬಿಡಲಿಲ್ಲ. ಸ್ವಲ್ಪ ಆ ವಿಷಯ ಹೇಳಿಬಿಟ್ಟು ಸನ್ಯಾಸಶಾಸ್ತ್ರದ ಪ್ರಶ್ನೆ ಬಂದರೆ ಅದು ಒಳ್ಳೆಯದೇ. ಅದು ಇಲ್ಲಿ ಪ್ರಶ್ನೆ ಬಂದಿರೋದು ಅಲ್ವೇ ಅಲ್ಲ. ಅರ್ಜುನ ಸನ್ಯಾಸಿ ಆಗಲು ಗೃಹಸ್ಥರ ಪ್ರಶ್ನೆ ಕೇಳಿಯೇ ಇಲ್ಲ, ಆದ್ದರಿಂದ ಅದು ಅರ್ಥ ಅಲ್ಲ. ಇದು ಯಾತಕ್ಕೆ ಬರಬೇಕಾಯ್ತು ಆಚಾರ್ಯರು? ಅಂಥ ಭಾಷೆಗಳಿದ್ದು ಆದ್ದರಿಂದ ಜನ ಅದು ಓದಿಯಾಗಿತ್ತು. ಅದಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಬರೋದು. ಸಬ್ಮಿಟ್ ಫಲಾಪೇಕ್ಷೆ ಇಲ್ಲದೆ ಇರೋದು, ಒಪ್ಸೋದು, ಅವೆಲ್ಲ ಕೂಡ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿರ ಕಂಕ್ಷತಿ. ಈ ಸನ್ಯಾಸನೇ ಬೇರೆ, ಈ ಸನ್ಯಾಸ ಬೇರೆ, ಆ ಸನ್ಯಾಸ ಬೇರೆ.
ಈ ಸನ್ಯಾಸ ಏನು? ಜ್ಞೇಯಸ್ಸ ನಿತ್ಯ ಅದಕ್ಕೆಲ್ಲ ಇದೆಯಾ ಇಂದ ತಾತ್ಪರ್ಯ. ಹಾಂ ಆಯ್ತದು. ಪುಂನಿಷ್ಠ ಏಕಪುಂನಿಷ್ಠ ಅಂದ್ರೇನು? ಒಬ್ಬರೇ ವ್ಯಕ್ತಿಯಲ್ಲಿ ಇರಬೇಕಾದ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು ಭಿನ್ನ ಭಿನ್ನ ವ್ಯಕ್ತಿಗಳಿಗೆ ಹೇಳಿದ್ದಲ್ಲ. ಜ್ಞೇಯಸ್ ಅದಕ್ಕಿಲ್ಲ, ಮುಗಿದೋಯ್ತಾಗಲೇ. ಸನ್ಯಾಸಸ್ತು ಮಹಾಬಾಹೋ ಏಕಪುನ್ಮ ಯೋಗ್ಯಾವೇತೌ ತಯೋರ್ಮಧ್ಯೆ ಯೋಗ ಏವ ವಿಶಿಷ್ಟ ಇತಿ ಪರಿಹಾರಾಭಿಪ್ರಾಯ. ಎರಡೂ ಕೂಡ ಒಬ್ಬರೇ ವ್ಯಕ್ತಿ ಮಾಡಬೇಕಾದದ್ದಾದರೂ ಕೂಡ ಅದರಲ್ಲಿ ಯಾವ ಆಸ್ಪೆಕ್ಟ್ ದೊಡ್ಡದು ಅಂದರೆ ಬಡಿಸೋದು. ಉಭೌ ಅದು ಬಡಿಸೋದು ಅಡಿಗೆಯಲ್ಲಿ ಹಾಗೋ ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾವಾಗ? ಅದಾದ ಮೇಲೆ, ಕರ್ಮ ಆದಮೇಲೆ. ಕರ್ಮನೇ ಮಾಡದೆ ಹೊರ ಪ್ರಶ್ನೆ ಬರೋದಿಲ್ಲ. ಉಭೌ ಸಮುಚಿತವು ಎರಡು ಒಟ್ಟಾದಾಗ. ಎರಡು ಅಂದರೆ ಸಾಕು. ಒಟ್ಟಾದಾಗ ಅಂತ ಯಾಕೆ ಹೇಳಬೇಕು ಅಂದರೆ ಒಬ್ಬನೇ ಮನುಷ್ಯನಲ್ಲಿ ಎಲ್ಲರೂ ಸೇರಿದಾಗ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಇತಿ ವಕ್ಷ್ಯಮಾಣತ್ವ. ಅದಕ್ಕೆ ಹೇಳ್ತಾರೆ ಅಯೋಗತಃ, ಯಾರು ಕರ್ಮಾಚರಣೆ ಮಾಡಿಲ್ಲ ಅವರು ಸನ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಮಾಡಿದ ಮೇಲೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ದಾನ ಮಾಡೋದು ಸುಲಭ. ಯಾವಾಗ? ಯಾರ್ದೋ ದುಡ್ದು ಯಾರ್ದೋ ಕೊಡ್ಲಿಕ್ಕೆ ಕೃಷ್ಣಾರ್ಪಣೆ ತಂದ ಕೊಟ್ಟ ಕೈ ಮುದ್ಬಿಟ್ಟ ಪುಣ್ಯ ಕೇಳೋದು ಅದೆಲ್ಲ. ತಾನು ದುಡಿದಾಗ ಗೊತ್ತಾಗುತ್ತೆ ಅದ್ರ ಮಹತ್ವ. ತಾನು ಸ್ವಂತ ಸಂಪಾದನೆ ಮಾಡಿದಾಗ ಅದ್ರ ಮಹತ್ವ ಎಷ್ಟಿರುತ್ತೆ? ಸ್ವಲ್ಪ ಆಗಿದ್ದರೂ ಕೂಡ ಭಾರಿ ಅದ್ರ ಬಗ್ಗೆ ಅದು ಇದಿರುತ್ತೆ. ಅದು ಹೆಚ್ಚು ಆಗಿದ್ದರೂ ಕೂಡ ಪಿಕ್ ಪ್ಯಾಕೆಟ್ ಮಾಡ್ತಾ ಇನ್ನೊಂದು ಪಿಕ್ ಪ್ಯಾಟ್ ಇವನು ಯಾರೋ ಮಾಡಿದ್ರು ಮುಗಿದೋಯ್ತು ಅಲ್ಲಿ ಕತೆ. ಅದಲ್ಲ, ಇರಬೇಕಾದ ಯಾವುದಿದ್ರು ತುಂಬ ಕಷ್ಟಪಟ್ಟು ಪಿಕ್ ಪ್ಯಾಕೆಟ್ ಮಾಡಿದೆ ಅಂತ ಹೇಳ್ಕೊಂಡೋದ್ರೆ ಇನ್ನೂ ಅಪಾಯ ಜಾಸ್ತಿ ಆಗುತ್ತೆ. ಯಾಕೆ? ಅಪರಾಧಿ ಅಂತ ಗಟ್ಟಿ ಒಪ್ಕೊಂಡಾಗುತ್ತೆ. ಆಕಸ್ಮಿಕ ಆಗಲಿಲ್ಲ ಅದು, ಆಗ್ಲಿಕ್ಕೆ ಬರೋದಿಲ್ಲ. ದೇರ್ಫೋರ್ ಮೊದಲು ಕರ್ಮ ಮಾಡಬೇಕು, ಆಮೇಲೆ ಕೃಷ್ಣಾರ್ಪಣ ಅನ್ನಬೇಕು. ಎರಡು ಒಟ್ಟಿಗೆ ಸೇರಬೇಕೇ ಹೊರತು ಅದೇ ಯೋಗ ಆಗೋದಾಗಲೇ ಒಂದರಿಂದ ಯೋಗ ಆಗೋದೇ ಇಲ್ಲ. ಆಸ್ಪೆಕ್ಟ್ ಸಚ್ ಯಾವ್ದು ತೊಗೋಬೇಕು ಅಂದರೆ ಕರ್ಮಾಚರಣೆ ಮಾಡೋದ್ರ ಬಗ್ಗೆ ಗಮನ ಇರಬೇಕು. ಇನ್ನೊಂದು ಸ್ವಾರಸ್ಯ, ಕರ್ಮ ಹೇಗೂ ಕರ್ಮ ಬಿಡ್ತೇವೆ ಅಂಥೇಳಿ ಇಂಡಿಫರೆಂಟಾಗಿರಬಾರ್ದು. ಕರ್ಮದ ಕ್ವಾಲಿಟಿ ಕೆಟ್ಟ ಹೋಗಿಬಿಡತ್ತೆ. ಅರ್ಥ ಆಯ್ತಾ? ಯಾವಾಗ ಅರ್ಪಣೆ ಮಾಡಬೇಕು ಅಂತ ಮಾಡ್ತಾರೋ ಕ್ವಾಲಿಟಿ ಹೇಗಿರುತ್ತೆ ಮೇಂಟೈನ್ ಮಾಡೋಕ್ಕಿಲ್ಲ, ತೊಗೊಳೋದಿಲ್ಲ ಅವರು. ಇನ್ನೊಬ್ರಿಗೆ ಕೊಡೋಕ್ಕೆ ಹೊರಟಾಗ ಆ ಕ್ವಾಲಿಟಿ ಸರಿ ಇಲ್ಲದೆ ಹೋದರೆ ತೊಗೊಳಕ್ಕೆ ಹೋಗೋದಿಲ್ಲ. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾರಲ್ಲ, ಏನರ್ಥ ಅದಕ್ಕೆ? ಇಲ್ಲವರು ಎಲ್ಲ ಹಡೆಗೆ ಮುಗಿಸ್ಬಿಡ್ತಾರಂತವ್ರು. ಅದು ಕೆಟ್ಟ ಡೌಟ್ ಬಂದುಬಿಟ್ರೆ ಒಳಗೆ ಎಂಟ್ರಿಗೆ ಕೊಡೋದಿಲ್ಲ ಅಂತ. ಯಾಕಂದರೆ ನಮ್ಮ ದೇಶ ಹಾಳಾಗುತ್ತೆ ಅಂತ. ನಮ್ಮ ಜನ ಅಂಥದ್ದು ಮೊದಲು ತೊಗೊಳ್ಳ, ನಮ್ಮ ಜನ ಅಂತ ತೊಗೊಂಡ್ಬಿಡ್ತಾರೆ ಫಸ್ಟು. ಅವ್ರು ಹಾಗಲ್ಲ, ಅಲ್ಲೇ ಪೂರ್ತಿ ಕಂಡೆಮ್ ಮಾಡ್ತಾರಲ್ಲ. ಇವ್ರು ಟೆಂಡರ್ ಕರೆದಿರ್ತಾರಲ್ಲ, ಅದು ಕ್ವಾಲಿಟಿ ಸಪ್ಲೈ ಮಾಡಿದ ವಸ್ತು ಆಗಿಲ್ದವ್ರು ತೊಗೊಳೋದಿಲ್ಲ. ಅವರು ಏನು ಕೊಟೇಶನ್ ಕೊಟ್ಟಿರ್ತಾರೆ ಆ ಟೈಪ್ ಇದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಹೆಚ್ಚು ಕಡಿಮೆ ಇದ್ದರೆ ತೊಗೊಳೋದಿಲ್ಲ. ಇವು ಯಾವ ತೊಗೋತಾರೆ ಇವರು? ಹೆಚ್ಚು ಕೈಯಿಂದ ಮಾಡಿ ತೊಗೊಂಡ್ಬಿಡ್ತಾರೆ ಅಷ್ಟೇ. ಅಲ್ಲಿ ಏನೋ ಇರುತ್ತೆ, ಯಾವ ಪೇಪರ್ ಹಾಕ್ಬೇಕಂತ ಮಾತಾಡಿರ್ತಾರೆ. ಒಂದು 10 ಕಾಪಿಯಿಂದ ಮಾಡಿಬಿಟ್ಟು ಒಳ್ಳೆ ಕಾಪಿ ಉಳಿದೆಲ್ಲ ಕಚಡ ಹಾಕಿಬಿಡ್ತಾರೆ. ಅವನೇನು ಮಾಡ್ತಾನೆ? ವೆರಿಫೈ ಮಾಡೋನು ಒಪ್ಪೋದಿಲ್ಲ ಅಂತಾನೆ, ಕೊಟ್ಟ ತಕ್ಷಣ ಒಪ್ಪಿಟ್ಬಿಡ್ತಾರೆ. ಅದು ಕೊನೆಗೆ ಸಫರ್ ಆಗೋದಾರು ಉಳಿದವರು. ಎಲ್ಲ ಕಡೆಗೂ ಶುರುವಾಗುತ್ತೆ. ಲೈಸೆನ್ಸ್ ತೊಗೋಬೇಕು, ಕ್ವಾಲಿಟಿ ಇಲ್ಲ, ಅದು ದುಡ್ಡು ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾನೆ, ತೊಗೊಂಡು ಸಾಯ್ತಿರ್ತಾರೆ. ಅವ್ನು ದುಡ್ಡು ತೊಗೊಂಡು ಹೋಗ್ತಾನೆ, ಆಮೇಲೆ ತಾನು ಸಾಯ್ತಾರೆ. ಹಾಗೆಲ್ಲ ಮಾಡಬಾರ್ದು. ಸರ್ಟಿಫೈ ಮಾಡೋದ್ರೆ ಯಾತಕ್ಕೋಸ್ಕರ ಅವನೀಗ ಈ ಕ್ವಾಲಿಟಿ ಔಷಧಿ ಅಂಗಡಿಗೆ ಹೋಗಿ ಏನಾಗಬೇಕು ಅವೆಲ್ಲ ಕೂಡ ಎಲ್ಲ ಟೆಸ್ಟ್ಗಳು ಮಾಡಿ ಅದು ಹಾರ್ಮ್ಲೆಸ್ ಅಂತ ಫಸ್ಟ್ ಪ್ರೂವ್ ಆಗಬೇಕು. ಮತ್ತು ಕರೆಕ್ಟ್ ರೆಮಿಡಿ ಅಂತ ಆಗಬೇಕು. ಆಗ ಮಾತ್ರ ಒಪ್ತಾರೆ, ಒಪ್ಪೋದಿಲ್ಲ. ವಾಪಸ್ ಕಳಿಸಿರೋ ಪುಣ್ಯ ಮುಳಿಸ್ಬಿಡ್ತಾರಂತ ಅಲ್ಲೇ ಮುಳಿಸಿ ಅದು ಪೂರ್ತಿ ಯಾರೂ ತೊಗೋಬಾರ್ದಲ್ಲ. ಅದು ಸಿಸ್ಟಮ್. ಅದಕ್ಕೆ ಅದರಲ್ಲಿ ಒಂದು ಕೆಲವು ಉಳ್ಕೊಂಡಿದ್ದಾರೆ. ನಮ್ಮಲ್ಲಿ ಅದೆಲ್ಲ ಇಲ್ಲ. ಅಲ್ಲಿ ಯಾರು ಕರಪ್ಷನ್ ಕೆಲವು ಇಂಥ ಸಣ್ಣ ಪುಟ್ಟ ಕರಪ್ಷನಲ್ಲಿ ಇರಲ್ಲ ಅಂತ. ಅದು ದೊಡ್ಡ ಮಟ್ಟದಲ್ಲಿರುತ್ತೆ. ನಮ್ಮಲ್ಲಿ ಎಲ್ಲ ಮಟ್ಟದಲ್ಲಿ ಇರೋದ್ರಿಂದ ಫಜಿತಿ ಆಗುತ್ತೆ. ಅಥೋ ನಾತ್ರ ಆಶ್ರಮ ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ. ನಿಜವಾದ ಸನ್ಯಾಸ ಅಂದರೆ ಏನು ಗೊತ್ತಾ? ಆಶ್ರಮ ಸನ್ಯಾಸ ನೆಕ್ಸ್ಟ್. ಅದು ಗೃಹಸ್ಥನೇ ಸನ್ಯಾಸಿ ಆಗಿದ್ದ. ಪುರಂದರದಾಸರೆಲ್ಲ ಹೇಗಿದ್ದರು? ತಿರುಗುಮಡಿತಾಚಾರ್ಯ ಹೇಗಿದ್ದರು? ಅದನ್ನು ನೋಡಬೇಕಾದ್ರೆ ಅದು ನಿಜವಾದ ಸನ್ಯಾಸ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ. ಸನ್ಯಾಸ ತೊಗೊಳ್ತಾನೋ ಬಿಡ್ತಾನೋ ಮುಖ್ಯ ಅಲ್ಲ. ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಹೇಗಿರ್ತಾನಾತ? ಸನ್ಯಾಸಿ ಇದ್ದಾಗೆ ಇರ್ತಾನೆ. ಇದು ಭಾರಿ ಗ್ರೇಟ್. ಅದಕ್ಕೇ ಅಂಥ ಸನ್ಯಾಸಿ ಗೃಹಸ್ಥರು ಕೂಡ ನಮಸ್ಕಾರ ಮಾಡಬೇಕಲ್ಲ. ಅಂಥ ಸನ್ಯಾಸ ಇದ್ದು ಗೃಹಸ್ಥ ಅದಕ್ಕಿಂತ ಜಾಸ್ತಿ ಇದ್ದರೆ ಸನ್ಯಾಸಿನೇ ಮಾಡಬೇಕು ಅಂತ ಹೇಳ್ತಾರೆ. ಅರ್ಜುನ ಪ್ರಸಂಗದಲ್ಲಿ ಬರುತ್ತದು. ಅಷ್ಟರ ಮಟ್ಟಿಗೆ ಕ್ವಾಲಿಟಿ ಇರುತ್ತೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಅನ್ನೋ ಪದ ಇಂಪಾರ್ಟೆಂಟ್. ಯೋ ನ ದ್ವೇಷ್ಟಿನ ಕಾಂಕ್ಷತಿ. ವೈಯಕ್ತಿಕ ದ್ವೇಷ ಇಲ್ಲ. ಅದು ಯಾರನ್ನೂ ದ್ವೇಷ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ತಾತ್ವಿಕ ದ್ವೇಷ ಮಾಡೇ ಮಾಡ್ತಾನೆ, ಆದರೆ ವೈಯಕ್ತಿಕ ದ್ವೇಷ ಮಾಡೋದಿಲ್ಲ. ನಾ ಕಾಂಕ್ಷತಿ, ಯಾವುದನ್ನು ಇಷ್ಟಪಡೋದಿಲ್ಲ. ಇಷ್ಟಪಡ್ತಾನೆ, ಯಾವುದನ್ನು ನಿಷಿದ್ಧವಾದ್ದನ್ನು ಇಷ್ಟಪಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲದನ್ನು ದ್ವೇಷ ಮಾಡದೆ ಇಷ್ಟಪಡೋದಾದ್ರೆ ಟೇಬಲ್ ಚೇರ್ ಆಗಿಬಿಡ್ತಾರೆ ಅಷ್ಟೇ. ಜಡ ಪದಾರ್ಥ ಆಗ್ತಾನೆ. ಹಾಗೆ ಮಾಡಬಾರ್ದು. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ.
ಯಾವಾಗ ಅವನು ಸುಖ ದುಃಖೇ ಸಮಯಕೃತ್ವ ನಿರ್ದ್ವಂದ್ವ ಅಂದದು. ಸುಖ ದುಃಖ ದ್ವಂದ್ವಗಳು, ಶೀತ ಉಷ್ಣ ದ್ವಂದ್ವಗಳು, ಲಾಭ ಅಲಾಭ ದ್ವಂದ್ವಗಳು, ಜಯ ಅಪಜಯ ದ್ವಂದ್ವಗಳು, ಅದನ್ನು ಮೀರಿ ನಿಂತುಬಿಟ್ಟಾಗ ಏನಾಯ್ತು ಅಲ್ಲಿಗೆ? ಸುಖಂ ಬಂಧಾತ್ ಪ್ರಮುಚ್ಯತೆ, ಆರಾಮಾಗಿ ಮುಕ್ತನಾಗ್ತಾನೆ. ಸುಖ ದುಃಖ ಗೆಲ್ಲೋದಿದೆಯಲ್ಲ, ನಿಜವಾದ ಸನ್ಯಾಸ ಅಂದ್ರೆ ಅದೇನೆ, ಹಾಗಿರಬೇಕು. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸುಖಂ ಅಂದರೆ ಈ ಸುಖ ಅಲ್ಲ, ಅದು ಅಡ್ವರ್ಬ್ ಸುಖ. ಅದು ಅಡ್ವರ್ಬ್ ಸುಖ ಅಂದ್ರೇನು? ಆರಾಮ ಮುಕ್ತನಾಗ್ತಾನೆ ಹೊರತು ಇದಕ್ಕೆಲ್ಲ ಹೇಳಿದ್ದು. ಈ ಸುಖ ದುಃಖ ಬಂದುಬಿಟ್ಟಿದೆ ಈಗಾಗಲೇ. ಸನ್ಯಾಸ ಶಬ್ದಾರ್ಥಮಃ ಜ್ಞೇಯ ಇತಿ. ಸನ್ಯಾಸಸ್ಯ ನಿಶ್ರೇಯಸಕರತ್ವಂ ಜ್ಞಾಪಯಿತು ತಚ್ಛಬ್ದಾರ್ಥಂ ಸ್ಮಾರಯತಿ ಜ್ಞೇಯ ಇತಿ. ಇಂಥ ಸನ್ಯಾಸ ಎಲ್ಲರಿಗೂ ಅಲೋಡಲ್ಲ, ಇರಲೇಬೇಕಾದ್ರು. ಓವರ್ನೈಟ್ ಬರೋದಿಲ್ಲ. ತುಂಬ ಪ್ರಯತ್ನ ಪಟ್ಟು ಹೇಗಿರಬೇಕು? ಇಂಥ ಸನ್ಯಾಸಿಗೆ ಕೆಲವರು ಮೆಕ್ಯಾನಿಕಲ್ ಏನು ತಿಳ್ಕೊಂಬಿಟ್ರು? ಸಾಯಕ್ಕಿಂತ ಮುಂಚೆ ಸನ್ಯಾಸ ಆಗಲೇಬೇಕು ಅಂತ ತಿಳ್ಕೊಂಬಿಟ್ಟು ಅರ್ಜೆಂಟ್ ಸೀರಿಯಸ್ ಆಗಿದೆ, ಬದುಕೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಆಗ ಸನ್ಯಾಸ ತಗೋತಾನೆ. ಆ ಥರ ಸನ್ಯಾಸ ಅಂತಿದ್ರು. ಸದ್ಗತಿ ಹೋಗ್ತೀವಿ ಅಂತ ಅರ್ಥ ಅದಕ್ಕೆ. ಅದಲ್ಲ, ಮಾನಸಿಕವಾಗಿ ಆಗಬೇಕೆ ಹೊರತು ಆ ರೀತಿ ಫಾರ್ಮ್ಯಾಲಿಟಿಗೋಸ್ಕರ ಮಾಡೋದಲ್ಲ. ಮಾನಸಿಕ ಸನ್ಯಾಸ ಅಂಬೋದು ಕಂಪಲ್ಸರಿ. ಅದು ಹೊಂದಲಿಕ್ಕೇ ಸಂಸಾರ ಸಾಧನೆ ಅಂದರೆ ಅದೇನೆ. ಆ ಸನ್ಯಾಸ ಸಾಧನೆ ಮಾಡಲಿಕ್ಕೋಸ್ಕರನೇ ಅನೇಕ ಜನ್ಮಗಳನ್ನ ಕಡಿಬೇಕಾದ್ರೆ. ಓವರ್ ನೈಟ್ ಅಲ್ಲ, ಸೆವರಲ್ ಬರ್ಸ್ ಆಗಬೇಕಾದ್ರೆ. ಆಗ ನಿರ್ಲಿಪ್ತನಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ. ಹೇಳಿಲ್ಲ. ಈ ಸನ್ಯಾಸ ಕಂಪಲ್ಸರಿ. ಈ ಸನ್ಯಾಸದಿಂದ ಆಶ್ರಮದ ಸನ್ಯಾಸ ಕಂಪಲ್ಸರಿ ಅಲ್ಲ. ಗೊತ್ತಾಯ್ತಾ? ಅದಿದ್ದರೆ ಸರಿ, ಬಿಟ್ಟರು ಅದಕ್ಕೆ ಹೇಳಿದಾಗ ಸನ್ಯಾಸ ಬೇಕಿಲ್ಲ ಅಂದರು ಅವರು. ಯಾಕೆ ಸನ್ಯಾಸಿ ಆಗದೇನೂ ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಅವ್ರು ಹೇಳಿದರು. ಹೌದು, ನಿಮಗೆ ಬರುತ್ತೆ, ಜನಕ್ಕೆ ಉಪಯೋಗ ಆಗಬೇಕಲ್ಲ, ತೊಗೊಂಡು. ಜನಕ್ಕೆ ಸನ್ಯಾಸಿಗಳನ್ನ ಬಾಯಿಂದ ಬಂದಾಗ ಭಾರಿ ಒಪ್ತಾರೆ, ಆದ್ದರಿಂದ ನೀವು ಒಪ್ಪಬೇಕು, ಎಲ್ಲರೂ ಒಪ್ಪೋದಿಲ್ಲ. ಅದಕ್ಕೆ ತೊಗೋಬೇಕು, ನಿಮಗೆ ಬೇಕಿಲ್ಲ, ಜನದೃಷ್ಟಿಯಿಂದ ಬೇಕಷ್ಟೆ. ಅಥವಾ ನಾತ್ರಾಶ್ರಮ ಸನ್ಯಾಸ ಉಕ್ತ. ಅದಕ್ಕೆ ಎಟ್ಬಿಡೋ ದಿವಸ ಉಳಿದೆಲ್ಲ ನಾಳೆ. ಇದು ಸನ್ಯಾಸ ಕ್ಲಾರಿಫಿಕೇಷನ್ ಕೊಡೋ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಅಂಶ. ಇದಾದಮೇಲೆ ಮುಂದಿಂದೆಲ್ಲ ಭಾರಿ ಸುಲಭ.